ಮೋದಿ ಕೊಡ್ತಾರಾ ದುಡ್ಡು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಅಂದು ನಾನೇ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀನಿ. ಇಂದು ಕೇಂದ್ರದ ಸಹಕಾರ ಕೇಳಿದ ಕುಮಾರಸ್ವಾಮಿ, ರೈತರ ಸಾಲ ಮನ್ನಾ ಮಾಡಲು ಸರ್ಕಾರದಲ್ಲಿ ದುಡ್ಡಿಲ್ವಾ? ಸಿದ್ದು ಹೇಳ್ತಿರೋದೇನು, ಕುಮಾರಸ್ವಾಮಿ ಪ್ಲಾನ್ ಏನು? ಇದುವೇ ಇವತ್ತಿನ ವಿಶೇಷ. ಮೋದಿ ಕೊಡ್ತಾರಾ ದುಡ್ಡು? ರೈತರ ಸಾಲ ಮನ್ನಾವನ್ನ ಅಧಿಕಾರ ಸಿಕ್ಕಿದ್ರೆ 24 ಗಂಟೆಯಲ್ಲಿ ನಿರ್ಧಾರ ಕೈಗೊಳ್ತೀನಿ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ರು. ಆದ್ರೆ ನಂತರ ನನಗೆ ಸಂಪೂರ್ಣ ಅಧಿಕಾರ ಸಿಕ್ಕಿರಲಿಲ್ಲ, ಮಿತ್ರ ಪಕ್ಷವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ಹೀಗಾಗಿ ಒಂದಷ್ಟು ವಿಚಾರಗಳನ್ನ ಮುಂದೂಡ್ತಲೇ ಬಂದಿದ್ದಾರೆ. ಇದರ ನಡುವೆ ಸಾಲ ಮನ್ನಾ ಮಾಡದಲ್ಲಿ ರಾಜ್ಯದ ಬೊಕ್ಕಸದಲ್ಲಿ ದುಡ್ಡಿಲ್ವೇ ಅನ್ನುವಂತಹ ಪ್ರಶ್ನೆಯೊಂದು ಎದುರಾಗಿದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಕೇಂದ್ರವೂ ಕೂಡ ಅರ್ಧ ಪಾಲನ ಭರಿಸಿದ್ರೆ ಸೂಕ್ತ ಅನ್ನುವಂತಹ ಒಂದು ಬೇಡಿಕೆಯನ್ನ ನಿನ್ನೆ ನೀತಿ ಆಯೋಗದ ಸಭೆಯಲ್ಲಿ ನೀಡಿದ್ದಾರೆ. ಇದೆಲ್ಲವೂ ಕೂಡ ಯಾವ ಕಾರಣಕ್ಕಾಗಿ? ಹಾಗಾದ್ರೆ ಪ್ರಧಾನಿ ಮೋದಿ ಏನಾದ್ರು ದುಡ್ಡು ಕೊಡ್ತಾರಾ ಅನ್ನೋ ಪ್ರಶ್ನೆಯೂ ಕೂಡ ಇದರಿಂದ ಎದ್ದಿದೆ. ಕೇಂದ್ರ ಸರ್ಕಾರದಿಂದ 50% ಸಹಕಾರವನ್ನು ತಾವು ಕೊಡಬೇಕು ಅಂತಕ್ಕಂಥ ರೈತರ ಸಾಲ ಮನ್ನಾಗೆ ಒಂದು ಬೇಡಿಕೆ ಪ್ರಮುಖವಾಗಿ ಇಟ್ಟಿದ್ದೇನೆ. ಇದು ಸಿಎಂ ಕುಮಾರಸ್ವಾಮಿ ಮಾತು. ನಿನ್ನೆ ನವದೆಹಲಿಯಲ್ಲಿ ನೀತಿ ಆಯೋಗದ ಸಭೆಯ ನಂತರ ಸಿಎಂ ಕುಮಾರಸ್ವಾಮಿ ಈ ಮಾತು ಹೇಳಿದ್ದಾರೆ. ರೈತರ ಸಾಲ ಮನ್ನಾ ಮಾಡಲು ಕೇಂದ್ರ ಸರ್ಕಾರದ ಸಹಕಾರ ಕೇಳಿದ್ದಾರೆ. ರಾಜ್ಯದ 85 ಲಕ್ಷ ರೈತರು ಸಾಲದ ಸಂಕಷ್ಟದಲ್ಲಿದ್ದು, 50% ಭಾಗವನ್ನ ಕೇಂದ್ರ ಸರ್ಕಾರ ಸಾಲ ಮನ್ನಾ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ರೈತರ ಒಂದು ಸಮಸ್ಯೆಗಳೇನಿದೆ, ರೈತರ ಒಂದು ಸಮಸ್ಯೆಗಳಿಗೆ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ನಾವೀಗೇನಾಗಲೇ ಮಾಡಿ ಸಾಲ ಮನ್ನಾದ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರಬೇಕಾಗಿದೆ. ಇವತ್ತು ನೀತಿ ಆಯೋಗದ ಸಭೆಯಲ್ಲಿ ಕೇಂದ್ರ ಸರ್ಕಾರದಿಂದ 50% ಸಹಕಾರವನ್ನು ತಾವು ಕೊಡಬೇಕು ಅಂತಕ್ಕಂಥ ರೈತರ ಸಾಲ ಮನ್ನಾಗೆ ಒಂದು ಬೇಡಿಕೆ ಪ್ರಮುಖವಾಗಿ ಇಟ್ಟಿದ್ದೇನೆ. ಆದ್ರೆ ಮುಖ್ಯಮಂತ್ರಿ ಆಗೋಕ್ಕೂ ಮೊದಲು ಅಂದ್ರೆ ಜೆಡಿಎಸ್ನ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡುವ ಘೋಷಣೆಗಳನ್ನ ಮಾಡಿದ್ದರು. ಹಾಗೆಲ್ಲ ಕೇಂದ್ರದ ಪಾಲಿನ ಬಗ್ಗೆ ಕುಮಾರಸ್ವಾಮಿ ಪ್ರಸ್ತಾಪಿಸಿರಲಿಲ್ಲ. ಅದರಲ್ಲೂ ಬೆಂಗಳೂರಿನ ಯಲಹಂಕದಲ್ಲಿ ನಡೆದಿದ್ದ ವಿಕಾಸ ಪರ್ವ ಯಾತ್ರೆಯ ಬೃಹತ್ ಸಮಾವೇಶದಲ್ಲಿ ಕುಮಾರಸ್ವಾಮಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುವ ಘೋಷಣೆ ಮಾಡಿದ್ದರು. ಜನರ ಮೇಲೆ ಯಾವುದೇ ಹೊಸ ತೆರಿಗೆಯ ಹೊರೆ ಹಾಕದೆ 24 ಗಂಟೆಗಳಲ್ಲಿ ಸಾಲ ಮನ್ನಾ ಘೋಷಣೆ ಮಾಡೋದಾಗಿ ಹೇಳಿದ್ದರು. ನೀವು ಈ ಪಕ್ಷಕ್ಕೆ ಅಧಿಕಾರ ಕೊಟ್ಟ 24 ಗಂಟೆ ಒಳಗೆ ನಮ್ಮ ರೈತ ಮಾಡಿರ್ತಕ್ಕಂಥ 51,000 ಕೋಟಿ ರೂಪಾಯಿಗಳ ಸಾಲವನ್ನ ಮನ್ನಾ ಮಾಡತಕ್ಕಂಥ ಆದೇಶವನ್ನ ಇವತ್ತು ಜಾರಿಗೆ ತರ್ತೀನಿ ಅಂತಕ್ಕಂಥ ಮಾತೇನು ಹೇಳಿದ್ದೇನೆ. 8 ತಿಂಗಳಾದರೂ ಹಣ ಬಿಡುಗಡೆ ಮಾಡದೇ ಇರತಕ್ಕಂಥ ಈಗಿನ ಸರ್ಕಾರದ ರೀತಿ ಕಾರ್ಯಕ್ರಮವನ್ನು ಕೊಡೋದಿಲ್ಲ. ಆ ಸಾಲವನ್ನು ತೀರಿಸಲಿಕ್ಕೆ ಈಗಿನ ಸರ್ಕಾರ ಕಳೆದ 4.5 ವರ್ಷದಲ್ಲಿ 1,35,000 ಕೋಟಿ ಸಾಲ ಏನು ಮಾಡಿದ್ದಾರೆ, ಆ ರೀತಿ ಸಾಲ ಮಾಡಿ ನಿಮ್ಮ ಸಾಲವನ್ನು ತೀರಿಸೋದಿಲ್ಲ. ಈ ನಾಡಿನ 6.5 ಕೋಟಿ ಜನತೆ ನೀವು ಕಟ್ಟಿರ್ತಕ್ಕಂಥ ಪ್ರತಿದಿನದ ತೆರಿಗೆ ಹಣ ಏನಿದೆ, ನಿಮ್ಮ ಹಣದಿಂದ ನಿಮ್ಮ ಸಾಲವನ್ನ ಮನ್ನಾ ಮಾಡಿಕೊಡ್ತಕ್ಕಂಥದ್ದು ನನ್ನ ಸವಾಲು. ದಯವಿಟ್ಟು ನನ್ನನ್ನು ಪರೀಕ್ಷೆ ಮಾಡಿ. ಇದಾದ ನಂತರ ಕುಮಾರಸ್ವಾಮಿ ಜೆಡಿಎಸ್ನ ಪ್ರತಿಯೊಂದು ಸಮಾವೇಶದಲ್ಲೂ ರೈತರ ಸಾಲ ಮನ್ನಾ ಮಾಡೋ ಘೋಷಣೆ ಮಾಡುತ್ತಲೇ ಬಂದಿದ್ದರು. ಅದಕ್ಕೆ ಆಗ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ, ಇವರು ಅಧಿಕಾರಕ್ಕೆ ಬರಲ್ಲ, ಅದಕ್ಕೆ ಹೇಳ್ತಾರೆ ಅಂತ ಲೇವಡಿ ಮಾಡಿದ್ದರು. ಆಗ ಕುಮಾರಸ್ವಾಮಿ ಯಾವ ರೀತಿಯಲ್ಲಿ ಸಾಲ ಮನ್ನಾ ಮಾಡ್ತೀನಿ ಅನ್ನೋದನ್ನ ಸಿದ್ದರಾಮಯ್ಯ ಚುನಾವಣೆಗೆ ನಿಂತಿದ್ದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ಘೋಷಿಸಿದ್ದರು. ನನ್ನ ರೈತರ ಸಾಲವನ್ನ ಮನ್ನಾ ಮಾಡ್ತೀನಿ ಅಂತ ಏನು ಘೋಷಣೆ ಮಾಡಿದ್ದೇನೆ. ಇವತ್ತು ರಿಸರ್ವ್ ಬ್ಯಾಂಕ್ ಇರಲಿ, ನ್ಯಾಷನಲೈಸ್ಡ್ ಬ್ಯಾಂಕ್ ನ ಚೇರ್ಮನ್ಗಳಿರಲಿ ಕರೀತಾ ಇದ್ದೇನೆ. ನೀವು ಅಧಿಕಾರ ಕೊಟ್ರೆ ಅವರನ್ನ ಕರೆದು ಒಂದು ಮಾತು ಹೇಳ್ತೀನಿ, ನಿಮ್ಮ ಇಂಟ್ರೆಸ್ಟ್ ಏನಿದೆ ನನ್ನ ರೈತರು ಮಾಡಿರ್ತಕ್ಕಂಥ ಅಸಲಿಗೆ, ಆ ಇಂಟ್ರೆಸ್ಟ್ ಪಾರ್ಟ್ ನ ಸಂಪೂರ್ಣ ಕಟ್ತೀನಿ ಒಂದೇ ಬಾರಿಗೆ. ನಮ್ಮ ರೈತರ ಅಸಲಿನಲ್ಲಿ ಎಷ್ಟು ನೀವು ಕಡಿಮೆ ಮಾಡ್ತೀರಿ? 3 ಹಂತಗಳಲ್ಲಿ, ಅವರು 4 ಹಂತ ಹೇಳಿದ್ದಾರೆ, ನಾನು 3 ಹಂತ ಹೇಳ್ತಾ ಇದ್ದೇನೆ. 3 ಹಂತಗಳಲ್ಲಿ ನಿಮ್ಮ ಸಂಪೂರ್ಣ ಸಾಲವನ್ನ ತೀರಿಸತಕ್ಕಂಥ ಜವಾಬ್ದಾರಿ ಆ ಬ್ಯಾಂಕ್ನವರಿಗೆ ಮುಚ್ಚಳಿಕೆ
ನಿಮ್ಮ ಸರ್ಕಾರ, ಅದು ಕರ್ನಾಟಕ ಸರ್ಕಾರ ಬರ್ಕೊಡುತ್ತೆ. ಇದು ನನ್ನ ಕಾರ್ಯಕ್ರಮ. ಹೀಗೆ ಕುಮಾರಸ್ವಾಮಿ ಅವರೇನೋ ಚುನಾವಣೆ ವೇಳೆ ಭರ್ಜರಿಯಾಗಿ ಘೋಷಣೆ ಮಾಡುತ್ತಲೇ ಸಾಗಿದ್ದರು. ಇತ್ತ ಆಗ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಸಂಪೂರ್ಣ ಸಾಲ ಮನ್ನಾ ಮಾಡೋದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಂತ ಖಡಾಖಂಡಿತವಾಗಿ TV9 ಪಂಚಾಯಿತಿಯ ವಿಶೇಷ ಸಂದರ್ಶನದಲ್ಲಿ ಹೇಳಿದ್ದರು. ಅಷ್ಟು ಸಾಲನ ನಾನು ಮನ್ನಾ ಮಾಡ್ತೀನಿ ಅಲ್ಲಿ ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಅವ್ರು ಬರಲ್ಲ, ಅದರಿಂದ ಹೇಳ್ತಾರೆ. ನಾನು ಹೇಳ್ಬೋದು ಕೈಲಾಸ ತಗೊಬರ್ತೀನಿ ಅಂತ. ಹೇಳೋಕ್ಕೇನಂತೆ ಅವೆಲ್ಲ ಆಗದೆ ಕೆಲಸಗಳು. ನೋಡ್ರಿ, ನಮ್ಮ ಸರ್ಕಾರದ್ದು 2 ಲಕ್ಷ ಕೋಟಿ ಬಜೆಟ್. ನೀವು 52,000 ಕೋಟಿ ಸಾಲ ಮನ್ನಾ ಮಾಡಿಬಿಟ್ರೆ 2 ವರ್ಷ ಎಲ್ಲ ಡೆವಲಪ್ಮೆಂಟ್ ವರ್ಕ್ಸ್ಗಳನ್ನು ನಿಲ್ಲಿಸ್ಬಿಡ್ಬೇಕಾಗತ್ತೆ. ಈಸ್ ಇಟ್ ಪಾಸಿಬಲ್? ಪ್ರಾಕ್ಟಿಕಲಿ ಪಾಸಿಬಲ್? ಜನಗಳಿಗೆ ಸತ್ಯ ಹೇಳಬೇಕು. ಈಗ ಮಹಾರಾಷ್ಟ್ರದಲ್ಲಿ ಸಾಲ ಮನ್ನಾ ಮಾಡಿದಾರ? ತೋರಿಸ್ಲಿ ನೋಡೋಣ ಆದೇಶನ. ಅಲ್ಲದೆ ರೈತರ ಅವ್ರ ಮೇಲೆ ಪಾದಯಾತ್ರೆ, ಎಷ್ಟೋ ದಿನ ಪಾದಯಾತ್ರೆ ಮಾಡಿ ಚಳವಳಿ ಮಾಡಿದ್ರೆ ಹೇಳೋದು ಸುಲಭ, ಮಾಡಬೇಕಲ್ಲ. ಆದ್ರೆ ಸಿದ್ದರಾಮಯ್ಯ ಏನೇ ಹೇಳಿದ್ರು ಕುಮಾರಸ್ವಾಮಿ ಈಗ ಅಧಿಕಾರಕ್ಕೆ ಬಂದಿದ್ದಾರೆ. ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿಯನ್ನ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಪಕ್ಷದ ಜೊತೆ ಸೇರಿ ಹಿಡಿದಿದ್ದಾರೆ. ಈಗ ಸಾಲ ಮನ್ನಾ ಮಾಡೋಕೆ ಮಿತ್ರ ಪಕ್ಷವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಮಾತು ಹೇಳುತ್ತಲೇ ಇದ್ದಾರೆ. ನನ್ನ ಒಂದು ಜನತೆಯ ಮುಂದೆ ಕೊಟ್ಟಿರ್ತಕ್ಕಂಥ ಕೆಲವು ಭರವಸೆಗಳೇನಿದೆ ಅದು ಯಾವುದರಿಂದ ಹಿಂದೆ ಸರಿಯೋದಿಲ್ಲ. ಆದರೆ ಇಲ್ಲಿ ಸ್ವತಂತ್ರವಾದ ಸರ್ಕಾರ ಅಲ್ಲ, ನನ್ನದು ಸಮ್ಮಿಶ್ರ ಸರ್ಕಾರ. ನಾನು ನನ್ನ ಕೋಪಾಟರ ಜೊತೆನೂ ಚರ್ಚೆ ಮಾಡಬೇಕು ಕೆಲವು ವಿಷಯಗಳನ್ನು. ಇವತ್ತು ಅವರದೇ ಆದಂಥ ಅವ್ರ ಕಾರ್ಯಕ್ರಮಗಳು ಇದ್ದಾವೆ, ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಾರೆ. ಅದೆಲ್ಲವನ್ನ ಕ್ರೋಢೀಕರಿಸಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳನ್ನು ಒಂದು ಉತ್ತಮವಾದಂಥ ಒಂದು ವಾತಾವರಣಕ್ಕೆ ತಂದು ನನ್ನ ಜನತೆಗೆ ಕೊಟ್ಟಂತ ವಿಶೇಷವಾಗಿ ರೈತರ ಸಾಲ ಮನ್ನಾ, ಅದರಲ್ಲಿ ನಾನು ರಾಜ್ಯ ಒಳಗಾಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇದರ ನಡುವೆ ಜೂನ್ 14ರಂದು ನಡೆದಿದ್ದ ಸಮನ್ವಯ ಸಮಿತಿ ಸಭೆಯಲ್ಲೂ ಸಾಲ ಮನ್ನಾ ವಿಚಾರ ಚರ್ಚೆಗೆ ಬಂದಿದೆ. ಆಗ ಸಿದ್ದರಾಮಯ್ಯ ನೇರವಾಗಿ ಕುಮಾರಸ್ವಾಮಿ ಅವರ ಜೊತೆಯೇ ಸಾಲ ಮನ್ನಾ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ರೈತರ 53,000 ಕೋಟಿ ರೂಪಾಯಿ ಬೆಳೆ ಸಾಲ ಮನ್ನಾ ಮಾಡಿ ಹಳೆ ಯೋಜನೆಗಳನ್ನ ಮುಂದುವರಿಸಿ ಹೊಸ ಕಾರ್ಯಕ್ರಮಗಳನ್ನ ಹೇಗೆ ಕೊಡ್ತೀರಿ? ನನಗೆ 50,000 ರೂಪಾಯಿ ರೈತರ ಸಾಲ ಮನ್ನಾ ಮಾಡಬೇಕಾದ್ರೆ ಕಣ್ಣಲ್ಲಿ ರಕ್ತ ಬಂತು. ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿರುವ ನನಗೆ ಹೇಳಿ, ರೈತರ ಸಾಲ ಮನ್ನಾ ಮಾಡಕ್ಕೆ ಎಲ್ಲಿಂದ ಹಣ ತರ್ತೀರಾ? ಎಲ್ಲ ಹೇಳ್ತೀನಿ ಬನ್ನಿ ಸಿದ್ದರಾಮಯ್ಯ. ಚುನಾವಣೆಗೆ ಮೊದಲು ಹುಮ್ಮಸ್ಸಿನಿಂದ ಸಂಪೂರ್ಣ ಸಾಲ ಮನ್ನಾ ಘೋಷಿಸಿದ್ದ ಕುಮಾರಸ್ವಾಮಿ ಈಗ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆಯಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ 50% ಸಾಲ ಮನ್ನಾ ಮಾಡಬೇಕು ಅಂತ ವಿನಂತಿ ಮಾಡ್ತಿದ್ದಾರೆ. ಆದರೆ ಕುಮಾರಸ್ವಾಮಿ ಮಾತಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಉತ್ತರ ಪ್ರದೇಶ ಹಾಗೂ ಮಹಾರಾಷ್ಟ್ರ ಸರ್ಕಾರಗಳು ಕೇಂದ್ರದ ನೆರವಿಲ್ಲದೆ ಸಾಲ ಮನ್ನಾ ಮಾಡಿದ್ದವು, ನೀವು ಈಗ ಹಾಗೆ ಮನ್ನಾ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರಕ್ಕೆ ಪ್ರಧಾನಿಯವರ ಹತ್ರ ಹೋಗಿ ನಾನು ರೈತರ ಸಾಲ ಮನ್ನಾ ಮಾಡಬೇಕಾಗಿದೆ, 50% ಹಣವನ್ನು ನೀವು ಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಈಗಾಗಲೇ ಸ್ಪಷ್ಟ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಇದೆ, ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಅಲ್ಲೆಲ್ಲ ರೈತರ ಸಾಲ ಮನ್ನಾ ಮಾಡಿದಾಗ ಕೇಂದ್ರ ಸರ್ಕಾರ ಒಂದು ಪೈಸಾ ಕೇಂದ್ರ ಸರ್ಕಾರದ ಬೊಕ್ಕಸನ ಕೊಟ್ಟಿಲ್ಲ. ಇದು ಗೊತ್ತಿದ್ದು ಸಹ ತಮ್ಮ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರದ ಮೇಲೆ ಹೇರಕ್ಕೋಸ್ಕರ, ಜನರಲ್ಲಿ ಗೊಂದಲ ಉಂಟು ಮಾಡೋಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು. ನಿಮ್ಮ ಹಣಕಾಸಿನ ಇತಿಮಿತಿಗಳಲ್ಲಿ ನೀವೇನು ಭರವಸೆಯನ್ನು ಕೊಟ್ಟಿದ್ದೀರಾ ಅದನ್ನು ಈಡೇರಿಸಬೇಕು ಅನ್ನುವಂಥದ್ದು ಜನರ ಒತ್ತಾಯ ಇದೆ. ಒಟ್ನಲ್ಲಿ ನೀತಿ ಆಯೋಗದ ಸಭೆಯಲ್ಲಿ ಸಿಎಂ ಕುಮಾರಸ್ವಾಮಿ ಇಟ್ಟಿರುವ ಪ್ರಸ್ತಾಪ ರಾಜ್ಯದ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಂಪೂರ್ಣ ಸಾಲ ಮನ್ನಾ ಅಸಾಧ್ಯವೇನೋ ಅನ್ನೋ ಅನುಮಾನ ಹುಟ್ಟುಹಾಕಿದೆ. ಹುರುಪಿನಿಂದ ಸಂಪೂರ್ಣ ಸಾಲ ಮನ್ನಾ ಘೋಷಣೆ ಮಾಡಿದ್ದ ಕುಮಾರಸ್ವಾಮಿ ಈಗ ಅರ್ಧ ಪಾಲು ನೀಡುವಂತೆ ಪ್ರಧಾನಿ ಮೋದಿ ಮುಖ ನೋಡ್ತಾ ಇದ್ದಾರೆ. ಕುಮಾರಸ್ವಾಮಿ ಇಟ್ಟಿರುವ ಬೇಡಿಕೆಯಂತೆ ಪ್ರಧಾನಿ ಮೋದಿ ಸಾಲ ಮನ್ನಾದ ಅರ್ಧ ಪಾಲು ಹಣವನ್ನ ನೀಡುವ ಸಾಧ್ಯತೆ ಸದ್ಯಕ್ಕಂತೂ ಕಾಣ್ತಾ ಇಲ್ಲ. ಹಾಗಿದ್ರೂ ಸದ್ಯ ನೂತನ ಸರ್ಕಾರದ ಮೊದಲ ಬಜೆಟ್ನ ತಯಾರಿಯಲ್ಲಿರುವಂತ ಕುಮಾರಸ್ವಾಮಿ ಯಾವ ರೀತಿಯಲ್ಲಿ ಸಾಲ ಮನ್ನಾ ಮಾಡ್ತಾರೆ ಅನ್ನೋದೇ ಕುತೂಹಲ. ಚಂದ್ರಮೋಹನ್, TV9 ಬೆಂಗಳೂರು.
ಕುಮಾರಸ್ವಾಮಿ ಅವರಿಗೆ ರೈತರ ಸಾಲ ಮನ್ನಾ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಅವರ ಮಾತುಗಳಲ್ಲಿ ಅದು ಸ್ಪಷ್ಟವಾಗಿ ಅನೇಕ ಬಾರಿ ಅದನ್ನ ಹೇಳ್ತಾನೆ ಬಂದಿದ್ದಾರೆ. ಆದರೆ ಸಾಲ ಮನ್ನಾ ಮಾಡೋದಕ್ಕೆ ಎಷ್ಟರ ಮಟ್ಟಿಗೆ ದುಡ್ಡಿದೆ? 53,000 ಕೋಟಿ ರೂಪಾಯಿಯಷ್ಟು ಸಾಲ ಮನ್ನಾವನ್ನ ಮಾಡಬೇಕಾಗಿದೆ ಕುಮಾರಸ್ವಾಮಿ ಅವರೇ ಹೇಳಿದಂತಹ ಕಾನ್ಸೆಪ್ಟ್ ನ ಪ್ರಕಾರವಾಗಿ ಹೋಗೋದಿದ್ರೆ, ಅಥವಾ ಅದನ್ನ ಬದಲಿಸಿ. ಯಾಕಂದ್ರೆ ಆರಂಭದಲ್ಲಿ ಅವರು ಒಂದು ಮಾತನ್ನು ಹೇಳಿದ್ರು, ಯಾವುದೇ ಷರತ್ತು ಹಾಕೋದಿಲ್ಲ, ಕೇಂದ್ರದಿಂದ ದುಡ್ಡು ಬೇಕಿಲ್ಲ ಅನ್ನುವ ರೀತಿಯಾದಂತಹ ಮಾತುಗಳನ್ನು ಕೂಡ ಚುನಾವಣೆಯ ವೇಳೆಯಲ್ಲಿ ಅವರು ಹೇಳಿದ್ದಾರೆ. ಅದರ ಹೊರತಾಗಿಯೂ ಷರತ್ತು ಇವೆಲ್ಲವೂ ಕೂಡ ಅನ್ವಯ ಆದಾಗ ಅದನ್ನು ಎಷ್ಟೇ ಇಳಿಸಿದ್ರು ಕೂಡ ಮಿನಿಮಮ್ ಅಂದ್ರೂ ಕೂಡ ಸುಮಾರು 20,000 ಕೋಟಿ ರೂಪಾಯಿಯಷ್ಟು ಸಾಲ ಮನ್ನಾ ಮಾಡಬೇಕಂತ ಹೊರೆ ರಾಜ್ಯ ಸರ್ಕಾರದ ಮೇಲೆ ಬೀಳುತ್ತೆ. ಸಿದ್ದರಾಮಯ್ಯ ಅವರು ಹೇಳ್ತಾರೆ 8,165 ಕೋಟಿ ಮಾಡುವಾಗಲೇ ನನ್ನ ಕಣ್ಣಲ್ಲಿ ನೀರೆಲ್ಲ ರಕ್ತ ಬಂತು, ಅಷ್ಟು ಕಷ್ಟ ಇತ್ತು ಅದನ್ನ ಡಿಸಿಷನ್ ತೆಗೆದುಕೊಳ್ಳೋದು ಅನ್ನೋಂಥ ಮಾತುಗಳನ್ನ ಸಿದ್ದರಾಮಯ್ಯ ಅವರು ಹೇಳ್ಕೊಳ್ತಾರೆ. ಹಾಗಿದ್ರೆ ಹೇಗೆ ಕುಮಾರಸ್ವಾಮಿ ಅದನ್ನ ಜಾರಿ ತರ್ತಾರೆ ಮತ್ತು ಕೇಂದ್ರದ ಪಾಲನ ಈಗ ಕೇಳ್ತಾ ಇರುವಂತದ್ದು? ಯಾಕೆ ಅಂದ್ರೆ ಹಿಂದೆ ನಾವು ಸಿದ್ದರಾಮಯ್ಯ ಅವರು ಇದೇ ರಾಗವನ್ನ ಹಾಡಿರುವಂತದನ್ನ ಇಡೀ ರಾಜ್ಯ ಗಮನಿಸಿದೆ. ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಾ ಇದ್ರು, ನಾವು 50,000 ಮಾಡಿದೀವಿ, ನೀವು 50,000 ಮಾಡಿ ಅಂತ ಹೇಳ್ತಾ ಇದ್ರು. ಈಗ ಕುಮಾರಸ್ವಾಮಿ ಅವರು ಆ ಆಪ್ಷನ್ ಅನ್ನ ಇಟ್ಟಿಲ್ಲ, 50,000 ಆಪ್ಷನ್ ಇಟ್ಟಿಲ್ಲ. ಅವರು ಸಂಪೂರ್ಣ ಸಾಲ ಮನ್ನಾದ ಮಾತನ್ನ ಹೇಳ್ತಾ ಇದ್ದಾರೆ. ಎಲ್ಲದರ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನು ನಡೆಸೋಣ ಮತ್ತು ನಿಜಕ್ಕೂ ಮೋದಿ ಅವರು ಇದಕ್ಕೆ ದುಡ್ಡು ಕೊಡ್ತಾರಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಸೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ಹಿರಿಯ ಶಾಸಕರಾಗಿರುವ ರವಿ ಸುಬ್ರಹ್ಮಣ್ಯ ಅವರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಜೆಡಿಎಸ್ನ ಹಿರಿಯ ಶಾಸಕರು ಹಾಗೂ ಸದಾಕಾಲ ರೈತರ ಪರವಾಗಿ ವಿಧಾನಸಭೆಯಲ್ಲಿ ಧ್ವನಿಯನ್ನು ಎತ್ತುವಂತಹ ಶಿವಲಿಂಗೇಗೌಡರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಆರ್ಥಿಕ ತಜ್ಞರು ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ SR ಕೇಶವ ಅವರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ರೈತ ಮುಖಂಡರಾಗಿರುವ ತೇಜಸ್ವಿ ಪಟೇಲ್ ಅವರು ದಾವಣಗೆರೆಯಿಂದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿರುವ PR ರಮೇಶ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸೋಣ ಚಿಕ್ಕ ಬ್ರೇಕ್ ನಂತರ. ವೇಗೇಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಆರಂಭಿಸೋಣ. ಮೊದಲಿಗೆ ಶಿವಲಿಂಗೇಗೌಡ್ರೆ, ಸಾಲ ಮನ್ನಾದ ಘೋಷಣೆಯನ್ನು ಮಾಡಿದ್ರಿ, ಸರ್ಕಾರ ಬಂತು, ಸಮ್ಮಿಶ್ರ ಸರ್ಕಾರ, ಸಮ್ಮಿಶ್ರದ ಪಾರ್ಟ್ನರ್ನ ಮಾತು ಕೇಳಬೇಕು ಅನ್ನೋ ತನಕ ಹೇಳಿದ್ರಿ. ಈಗ ಕೇಂದ್ರದ ಪಾಲು ಕೇಳ್ತಾ ಇದ್ರಿ, ಯಾಕೆ? ಕೇಂದ್ರದ ಪಾಲನ್ನು ಕೇಳ್ತಕ್ಕಂಥ ಉದ್ದೇಶ ಇದು ಒಕ್ಕೂಟ ವ್ಯವಸ್ಥೆ. ಭಾರತ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆ ಒಳಗಡೆ ಒಂದು ರಾಜ್ಯ ಸಂಕಷ್ಟಕ್ಕೆ ಸಿಕ್ಕಿದಂಥ ಸಂದರ್ಭದಲ್ಲಿ ಆ ಕೇಂದ್ರ ಸರ್ಕಾರದ ನೆರವನ್ನು ಪಡೆಯತಕ್ಕಂಥದ್ದು ಸ್ವಾಭಾವಿಕವಾದ ವಿಚಾರ. ಸಭೆಯಲ್ಲಿ ಪ್ರಧಾನಮಂತ್ರಿಗಳು ಆ ರಾಜ್ಯದ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಂಥ ಸಂದರ್ಭದಲ್ಲಿ ಅವರು ಹೋಗಿ ಒಂದು ವೇಳೆ ಏನಾದರೂ ಈ ಡಿಮ್ಯಾಂಡನ್ನು ಕೇಳದೇ ಇದ್ದರೆ ನಾವು ಸಹಾಯ ಮಾಡ್ತಿದ್ದೋ, ಮುಖ್ಯಮಂತ್ರಿಗಳು ಕೇಳಲೇ ಇಲ್ವೇನೋ ಅನ್ನೋ ಭಾವನೆ ಬರೋದು ಬೇಡ ಅಂತೇಳಿ ಕೇಳಿದ್ದಾರೆ. ಕೇಳಿರೋದು ತಪ್ಪೇನಿಲ್ಲ. ರಾಜ್ಯದಲ್ಲಿ ಈಗ ನಾವು ಭರವಸೆ ಕೊಟ್ಟಿದ್ದೀವಿ, ಭರವಸೆ ನಾವೇ ಹೇಳಿದ್ದೀವಿ, ನಾವು ಈಗಲೂ ಭದ್ರಾಗಿದ್ದೀವಿ. ಈಗಲೂ ಕುಮಾರಸ್ವಾಮಿ ಅವರು ಭದ್ರಾಗಿದ್ದಾರೆ. ಭದ್ರ ಆಗಿಲ್ಲ ಅಂತ ಎಲ್ಲಿ ಹೇಳಿದ್ದಾರೆ ಹೇಳಿ? ಆದರೆ ಅವರು ಚುನಾವಣಾ ಭಾಷಣ ಮಾಡುವಾಗ ನನ್ನ ಪಕ್ಷಕ್ಕೆ ಅಧಿಕಾರ ಕೊಟ್ಟು ನನ್ನನ್ನು ಆ ಕುರ್ಚಿಯಲ್ಲಿ ಕೂರಿಸಿದರೆ ನನ್ನ ಪಕ್ಷಕ್ಕೆ ಅಧಿಕಾರ ಕೊಟ್ಟು ಪೂರ್ಣ ಪ್ರಮಾಣದ ಬೆಂಬಲ, ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸಮ್ಮಿಶ್ರ ಸರ್ಕಾರನ ರಚನೆ ಮಾಡಿ ಇವತ್ತು ಸಮ್ಮಿಶ್ರ ಸರ್ಕಾರದ ಸಿದ್ಧಾಂತಗಳು, ಆ ಪಕ್ಷದ ಸಿದ್ಧಾಂತಗಳು ಕೆಲವಿದ್ದಾವೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಪೂರ್ಣ ಪ್ರಮಾಣದಲ್ಲಿ ಸಾಲ ಮನ್ನಾ ಮಾಡೋಕ್ಕಾಗೋದಿಲ್ಲ ಅಂತಲೇ ಡಿಪೆಂಡ್ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಆಗಲೂ ಅವರು ಸತ್ಯ ಕೇಂದ್ರ ಸರ್ಕಾರನ 50% ಕೊಡಿ, ನಾವು 50% ಮಾಡ್ತೀವಿ, ನೀವು 50% ಮಾಡಿ ತಾಕತ್ತಿದ್ರೆ ಅಂತೇಳಿ ಅವರು ಅಸೆಂಬ್ಲಿನಲ್ಲೇ ದೊಡ್ಡ ವಾದ ವಿವಾದ ನಡೆದೋಗಿದೆ. ಆದರೆ ಇವತ್ತು ಏನಾಗಿದೆ, ಅದಕ್ಕೆ ಭದ್ರಾಗಿದ್ದೀವಿ. ಭದ್ರಾಗಿದ್ದು ಅದನ್ನು ಸಾಲನ ಮನ್ನಾ ಮಾಡೋದಕ್ಕೆ ಸಿದ್ದರಾಮಣ್ಣವರು ಪ್ರಮಾಣ ವಚನ ಸ್ವೀಕಾರ ಮಾಡಿರು. ಪ್ರಮಾಣ ವಚನ ಸ್ವೀಕಾರ ಮಾಡಿ ಸಿಂಗಲ್ ಕ್ಯಾಬಿನೆಟ್ ನಡೆಸಿರು. ಬಂದು 10 kg ಅಕ್ಕಿ ಇಂತಿಂಥ ಸಾಲನ ನಾನು ಮನ್ನಾ ಮಾಡ್ತಾ ಇದ್ದೀನಿ ಅಂತೇಳಿ ಘೋಷಣೆ ಮಾಡಿರು. ಅವತ್ತು ಅವರ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಅವರು ಇವತ್ತೇನು ನಾನು ಘೋಷಣೆ ಮಾಡಿದ್ರು, ನಾಳೆ ಬೆಳಿಗ್ಗೆ ಪಕ್ಷ ಮತ್ತು ಸರ್ಕಾರ ನಮ್ಮದೇ ಇರುತ್ತೆ, ನಾನು ಅದನ್ನ ಡಿಪೆಂಡ್ ಮಾಡ್ಕೊತೀನಿ ಅಂತ. ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟಿಲ್ಲ, ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ತನಕ ಅಲ್ಲ, ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಹೇಳ್ತಕ್ಕಂಥದ್ದಲ್ಲ. ಇದು ಚುನಾವಣಾ ಭಾಷಣದಲ್ಲೇ ಕುಮಾರಣ್ಣರೇ ಹೇಳ್ಕೊಂಬಂದಿದ್ದಾರೆ. ಅದ್ರಲ್ಲಿ ಹಿಂದೇನು ನೀವೆಲ್ಲ ತೋರಿಸ್ತಾ ಇದ್ದೀರಿ, ಅದೇ ರಸ್ತೆ ತೋರಿಸ್ತಾ ಇದ್ದೀರಿ, ಅದೆಲ್ಲರೂ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ರೈತರಿಗೂ ಅರ್ಥವಾಗಿ ಹೋಗಿದೆ. ಆದರೆ ಅದನ್ನು ವಜಾ ಮಾಡಬೇಕಾದ್ರೆ ಈಗ ಸರ್ಕಾರ ಬಂದಿದೆ ಕುಮಾರಸ್ವಾಮಿ ಅವ್ರ ನೇತೃತ್ವದಲ್ಲಿ. ಈಗ ಸಿದ್ದರಾಮಣ್ಣರು ಯಾಕೆ ಹೇಳಿದ್ರೆ ನನಗೆ ಗೊತ್ತಿಲ್ಲ, ಅವ್ರ ಅನುಭವದ ಹಿಂದೆ ನಾನು ಹೇಳತಕ್ಕಂಥದ್ದು ಬಜೆಟನ್ನು ಮಂಡನೆ ಮಾಡೋದು ಬಿಡಿ ಅಂತ. ಇವರು ಜಗದೀಶ್ ಶೆಟ್ಟರು ಬಜೆಟನ್ನು ಮಂಡನೆ ಮಾಡಿ ಹೋಗಿದ್ರು. ಆವಾಗ ಇವರು ಸಿದ್ದರಾಮಯ್ಯನವ್ರು ಬಂದು ಮತ್ತೆ ಪುನಃ ಬಜೆಟ್ ಮಾಡ್ಕೊಂಡು ಅವ್ರು ಏನೇನು ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟರು ಅವಕ್ಕೆಲ್ಲ ಬಜೆಟ್ನ ಪ್ರಾವಿಷನ್ ಮಾಡ್ಕೊಂಡ್ರು. ಈಗಲೂ ಕುಮಾರಸ್ವಾಮಿ ಅವರು ಬಜೆಟ್ನ ಮಂಡನೆ ಮಾಡಕ್ಕೆ ಕೊಡಿ,
ಬಜೆಟ್ನ ಮಣ್ಣೆ ಮಾಡಕ್ಕೆ ಕೊಟ್ಟು ಸಂಪನ್ಮೂಲನ ಎಲ್ಲಿಂದ ತಂದು ಕೂಡಿಸಿ ಅವರು ಈ ರಾಜ್ಯದ ಜನಕ್ಕೆ ಕೊಟ್ಟಿರ್ತಕ್ಕಂಥ ಭರವಸೆನ ಈಗ ಆಯಿತು. ಕುಮಾರಸ್ವಾಮಿ ಅವ್ರದ್ದು 100% ನಾನು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾರೆ. ಈಗ ನೀವು ಸಾಲ ಮನ್ನಾ ಮಾಡಬೇಡಿ ಅಂತೇಳಿ ಒಂದು ವೇಳೆ ಏನಾರ ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಾಂಗ್ರೆಸ್ನವ್ರು ಏನಾರು ಆಟ ಹಿಡಿತಾರ? ಅವರು ಹೇಳ್ತಲೇ ಇದ್ದಾರೆ. DCM ಇವ್ರು ನಮ್ಮ ಪರಮೇಶ್ವರ್ ಅವರು ಅಂದಿನಿಂದ ಇಂದಿನವರೆಗೂ ಹೇಳ್ತಾ ಇದ್ದಾರೆ ನಾವೆಲ್ಲ ಮಾಡ್ತೀವಿ, ಸ್ವಲ್ಪ ಟೈಮ್ ಕೊಡಿ ಅಂತಂದ್ರೆ ಯಾರಿಗ ಅರ್ಜೆಂಟ್ ಆಯ್ತು ಇಲ್ಲಿ? ಜುಲೈ ತಿಂಗಳಿಗೆ ಅಸೆಂಬ್ಲಿ ಕರೀಲೇಬೇಕು, ಬಜೆಟ್ ಮಂಡನೆ ಆಗಲೇಬೇಕು. ಆ ಬಜೆಟ್ ದಿವಸ ಗೊತ್ತಾಗುತ್ತೆ. ರಮೇಶ್ ಅವರೇ, ಬಜೆಟ್ ಮಂಡನೆಗೆ ಆದ್ರೆ ಅವಕಾಶ ಕೊಡಿ. ಯಾಕಂದ್ರೆ ನಿಮ್ ನಾಯಕರು ಹೇಳ್ತಿದ್ದಾರೆ, ಶಾಸಕಾಂಗ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಬಜೆಟ್ ಮಂಡನೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳುವಂತ ಮಾತ್ರ ಹೇಳ್ತಿದ್ದಾರೆ. ಈಗ ಅದು ಸಾಧಕ ಬಾಧಕಗಳು ಬಗ್ಗೆ ಅರ್ಧ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಚರ್ಚೆ ಮಾಡಿ ಮಂಡಿಸ್ಬೇಕಾದ್ರೆ ಮಂಡಿಸ್ಲೇಬಹುದು, ಅದೇನು ಪ್ರಾಬ್ಲಮ್ ಇಲ್ಲ. ಯಾವ ರೀತಿ ಆಗಬೇಕು ಏನು ಅಂಥೇಳಿ ಚರ್ಚೆ ಆಗಬೇಕಾಗತ್ತೆ. ಆ ಚರ್ಚೆನ ನಮ್ಮ CLP ಲೀಡರ್ ಆದಂಥ ಸಿದ್ದರಾಮಯ್ಯನವರು, ಏಕೆಂದರೆ ಅವರೇ ಇವತ್ತು ಒಕ್ಕೂಟದ ವ್ಯವಸ್ಥೆನ ನಮ್ಮ ಒಂದು ವ್ಯವಸ್ಥೆನ ಇವತ್ತು ಅವರು CLP ಲೀಡರ್ ಆಗಿದ್ದಾರೆ. ಇವತ್ತು ಸರ್ಕಾರದ ಒಂದು ಅಂಗವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಜವಾಬ್ದಾರಿ ಇರುತ್ತೆ. ಕೇಂದ್ರದ ಪಾಲು ಕೇಳ್ತಿದ್ರಿ? ಈ ರಾಜ್ಯದ ರೆಪ್ರೆಸೆಂಟೇಟಿವ್ ಆಗಿ ಹೋಗಿ ಏನಂತಾರೆ ಜನ? ಇವತ್ತು ಜನ ಮತ ಯಾವುದೇ ಒಂದು ವ್ಯವಸ್ಥೆಗೆ, ಅದು ಪಾರ್ಲಿಮೆಂಟ್ಗೆ ಇರ್ಬೋದು ಅಥವಾ ಅಸೆಂಬ್ಲಿಗೆ ಇರ್ಬೋದು, ಜನನೇ ಮತ ಕೊಡೋದು. ಅವ್ರು ಬೇರೆ ಇವ್ರು ಬೇರೆ ಅಂತಿನ್ನಿಲ್ಲ. ಸೊ ಎಲ್ಲರ ಜವಾಬ್ದಾರಿ ಇರುತ್ತೆ. ಯಾವತ್ತು ನಮ್ಮ ರೈತರಿಗೆ ಸಂಕಷ್ಟಗಳಿದ್ದಾಗ ಅಂಥವ್ರಿಗೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಈ ಎಲ್ಲ ಜನಪ್ರತಿನಿಧಿಗಳಿಗೆ ಜವಾಬ್ದಾರಿ ಇರುತ್ತೆ. ನಾನೊಂದು ಪ್ರಶ್ನೆ ಕೇಳ್ತೀನಿ ರೀ, ಈ ಸಮಸ್ಯೆಗಳ ಬಗ್ಗೆ ರೈತರು ಒಂದೇ ಸಾಲ ಮನ್ನಾ ಅಲ್ಲ, ಬೇರೆ ಸಮಸ್ಯೆಗಳು ಇದ್ದಂಗೆ ಪಾರ್ಲಿಮೆಂಟಲ್ಲಿ BJP ಪಾರ್ಲಿಮೆಂಟ್ ಸದಸ್ಯರು ಎಷ್ಟು ಬಾರಿ ಪ್ರಸ್ತಾಪಗಳ ಬಗ್ಗೆ ಮಾತನಾಡಿದ್ದಾರೆ, ಎಷ್ಟು ಬಗ್ಗೆ ಇದ್ರ ಬಗ್ಗೆ ಇರ್ತಕ್ಕಂಥ ಕಾಳಜಿ ವಹಿಸಿದ್ದಾರೆ, ಅಥವಾ ಒಂದು ಪ್ರೆಷರ್ ತಂದಿರತಕ್ಕಂಥದ್ದು ಏನಾದರೂ ಮಾಡಿದಾರಾ? ನೋಡಿ, ನಮ್ಮ ಎಲೆಕ್ಷನ್ಸ್ ನಡೀತಾ ಇದೆ, ಎಲ್ಲಿ ಕರ್ನಾಟಕದಲ್ಲಿ ಸಾಲ ಮನ್ನಾ ಮಾಡ್ತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರದವರು ಏನಾದರೂ ಸಹಾಯ ಮಾಡಿ, ಎಲ್ಲೂ ಪ್ರೆಷರ್ ಹಾಕಲೇ ಇಲ್ಲ ಯಾರೂ. ಅಂದರೆ ಏನು ತೋರಿಸುತ್ತೆ? ಕೇವಲ ಜನಗಳ ಮತವನ್ನ ಪಡಿತಕ್ಕಂಥದ್ದಕ್ಕೆ ಮಾತ್ರ ಸೀಮಿತವಾದಂಥ ಮಾತುಗಳನ್ನ ಮಾತಾಡ್ತಾರೆ. ಯಾವುದೇ ರೀತಿಯಲ್ಲೂ ಬಗೆಹರಿಸ್ತಕ್ಕಂಥ ವಿಷಯಗಳಿಗೆ ಇವರು ಒಂದು ಹೋರಾಟ, ಈಗ ಹೋರಾಟ ಏನ್ ಮಾಡ್ತಾ ಇದ್ದಾರೆ, ನಾನಿದ್ರೆ ಮಾಡ್ಬಿಡ್ತಿದ್ದೆ, ಅವ್ರು ಮಾಡ್ಬೇಕು ಒಂದು ವಾರದಲ್ಲಿ ಅಂತ. ನಿಮಗೆ ಅಧಿಕಾರ ಇದ್ದಾಗ ಕೌನ್ಸಿಲ್ಗೆ ದೋಸ್ತಿ ಸರ್ಕಾರದ ಎರಡೂ ಪಕ್ಷಗಳವರು ಕೂಡ ಮಾತನಾಡಿದ್ರು. ಅವರ ಅಭಿಪ್ರಾಯ ಪ್ರತಿಪಕ್ಷದವರ ಜೊತೆ ಮಾತಾಡೋಕ್ಕಿಂತ ಮುಂಚಿತವಾಗಿ ರೈತರ ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ಜೊತೆಗೆ ತೇಜಸ್ವಿ ಪಟೇಲ್ ಅವರು ದಾವಣಗೆರೆಯಿಂದ ಜಾಯ್ನ್ ಆಗಿದ್ದಾರೆ. ತೇಜಸ್ವಿ ಪಟೇಲ್ ತಾವು ಯಾವ ರೀತಿಯಿಂದ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೀರಿ ಈ ಒಂದು ಸಾಲ ಮನ್ನಾದ? ಯಾಕಂದ್ರೆ ಸಂಪೂರ್ಣ ಸಾಲ ಮನ್ನಾದ ಭರವಸೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು. ಅದಾದ ನಂತರ ಇದಕ್ಕೊಂದು ವ್ಯವಸ್ಥೆ ಅಂತೇಳಿ ಅಧಿಕಾರಕ್ಕೆ ಬಂದ ಮೇಲೆ, ಅಧಿಕಾರಕ್ಕೆ ಅಂತೇಳಿ ಬಂದ ನಂತರ ಇಲ್ಲಿರುವಂತಹ ವ್ಯವಸ್ಥೆಯನ್ನು ನೋಡಿಕೊಂಡು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಇದರ ನಡುವೆ ಈಗ ಕೇಂದ್ರದ ಸಹಕಾರವನ್ನು ಕೇಳಿದ್ರೆ ಪಾಲು ಕೊಡಬೇಕು ಅಂತ ಹೇಳುವಂಥದ್ದು, ಏನ್ ಹೇಳ್ತೀರಿ ಇದಕ್ಕೆ? ಕೇಂದ್ರ ಇಲ್ಲಿ ಪಾಲು ಕೊಡಬೇಕಾ ಅಥವಾ ರೈತರು ರಾಜ್ಯ ಸರ್ಕಾರದ ಕಡೆಯಿಂದ ನಿರೀಕ್ಷೆ ಇಟ್ಕೊಂಡಿರುವಂತಹ ಹೇಗಿದು ಅಂತ? ಸರ್, ಈಗ ಒಂದಂತೂ ನಿಜ, ಕುಮಾರಸ್ವಾಮಿಯವರು ಹಿಂದೆ 20 ತಿಂಗಳು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸರ್ಕಾರ ನೋಡಿರೋರು, ಆಡಳಿತ ನಡೆಸಿರೋರು. ಅವರು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಅಂದರೆ ಅದರಿಂದ ಅವರ ಅನುಭವ ಇದೆ ಅನ್ನೋದನ್ನು ನಾವು ಗುರುತಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅವ್ರು ತಕ್ಷಣ ಬಂದು ಈ ಭರವಸೆ ಕೊಟ್ಟಿರೋದಲ್ಲ. ನಂತರ ಸಾಲ ಮನ್ನಾದ ಘೋಷಣೆ ಆದಮೇಲೆ ನಮ್ಮ ಸರ್ಕಾರ ಬಹುಮತ ಅನ್ನೋ ವಾದ ಏನು ಚರ್ಚೆ ಆಗ್ತಿದೆ, ಆ್ಯಕ್ಚುಲಿ ಒಂದು ತಾಂತ್ರಿಕವಾಗಿ ಆಲೋಚನೆ ಮಾಡಬೇಕು ಅಂದರೆ ಯಾವುದೇ ಪಕ್ಷ ಬಹುಮತ ಬಂದ ತಕ್ಷಣ ಸಂಪನ್ಮೂಲ ಏನು ಜಾಸ್ತಿ ಆಗಲ್ಲ. ಒಂದೇ ಪಕ್ಷಕ್ಕೆ ಬಹುಮತ ಬಂದರೆ ಸಂಪನ್ಮೂಲ ಒಂದು, ಸಮ್ಮಿಶ್ರ ಬಂದರೆ ಸಂಪನ್ಮೂಲ ಒಂದು ಅನ್ನೋ ರೀತಿ ಇಲ್ಲ. ಯಾರದ ಅಧಿಕಾರದಾಗಿರಲಿ ಸಂಪನ್ಮೂಲದಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಜೊತೆಗೆ ಈಗ ನಾವು ಸಾಲ ಪಡಿಬೇಕಾದ್ರೂ ಬ್ಯಾಂಕಿಗೆ ಸುಮಾರು ಬಾರಿ ಓಡಾಡಬೇಕಿತ್ತು. ಈಗ ಸಾಲ ಮನ್ನದ ವಿಷಯನ ಅದೇ ರೀತಿ ಪಡ್ಕೊಳ್ತಾ ಇದೆ. ಈಗ ಕುಮಾರಸ್ವಾಮಿಯವರ ಭರವಸೆನ ಖಂಡಿತ ಭಾಳ ನಂಬಿ ನಾವು ನಿರೀಕ್ಷೆನ ಇಟ್ಕೊಂಡಿದ್ದೀವಿ. ಈಗಲೂ ಸ್ವಲ್ಪ ಕಾಯ್ತಾ ಇದ್ದೀವಿ, ಅವರು ಸಮಯ ಕೇಳ್ತಾ ಇದ್ದಾರೆ ಅಂತ. ಕೇಂದ್ರ ಸರ್ಕಾರದವ್ರ ಸಹಕಾರ ಬಯಸ್ತಿರೋದ್ರಲ್ಲಿ ಖಂಡಿತ ಆಕ್ಷೇಪ ಇಲ್ಲ. ಕೇಂದ್ರ ಸರ್ಕಾರದ ಸಹಕಾರ ತಗೊಳ್ಳಿ, IMF ಸಹಕಾರ ತಗೊಳ್ಳಿ, ಆದರೆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು, ಭದ್ರಾಗಿದ್ದೀವಿ ಅಂತ ಹೇಳ್ತಿದ್ದಾರೆ.
ಅದು ಕೇವಲ ಅದು ಹೇಳಿಕೆ ಆಗೋದಕ್ಕಿಂತ ಅದು ಕಾರ್ಯರೂಪಕ್ಕೆ ಬರಬೇಕು, ಮತ್ತು ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ ಆದರೂ ನಮಗೆ ಬರಬೇಕು. ಹೇಳಿಕೆಗಳು ಬರ್ತಾ ಇದ್ದಾವೆ, ಮತ್ತು ಮುಖ್ಯಮಂತ್ರಿಗಳನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ಕೂಡ ಕೆಲವು ಸಲಹೆಗಳನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟು ಸರ್ಕಾರಕ್ಕೂ ಹೊರಗಿರಬಾರ್ದು, ರೈತರ ಸಾಲ ಮನ್ನಾ ಆಗಿರ್ಬೇಕು, ಆ ರೀತಿಯಾದ ಕೂಡ ಪ್ರಪೋಸಲ್ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ಅದನ್ನು ಕೂಡ ಅವ್ರು ಗಂಭೀರವಾಗಿ ತಗೊಂಡಿದ್ದಾರೆ. ಖಂಡಿತ ತೇಜಸ್ವಿ ಪಟೇಲ್ ಮಾತಾಡ್ತೀನಿ ತೇಜಸ್ವಿ ಪಟೇಲ್ ಅದ್ರ ಬಗ್ಗೆ. ರವಿ ಸುಬ್ರಹ್ಮಣ್ಯ ಅವರೇ, ಇಲ್ಲಿ ಬಿಜೆಪಿ ಹಾಗಾದ್ರೆ ಏನು ಅಂತ ಹೇಳಿ ಈಗಾಗಲೇ ಬಿಜೆಪಿ ಸಂಸದರಿಗೆ ಏನು ಮಾಡಿದ್ರು ಅನ್ನೋದನ್ನು ಕೂಡ ಪ್ರಸ್ತಾಪಿಸಿದ್ರು. ಕೇಂದ್ರ ಪಾಲು ಕೊಡಬೇಕು, ಕೇಂದ್ರ ಸಹಕಾರ ಕೊಡಬೇಕು. ಕೇಂದ್ರ ಯಾಕೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಹಾಗಾದ್ರೆ ಯಾಕೆ ಸಹಕಾರ ಕೊಡ್ತಾ ಇಲ್ಲ? ಒಂದು ನಿಮಿಷ, ನಾನು ಅದಕ್ಕೆ ಹೋಗೋದಕ್ಕೆ ಮುಂಚೆ ಒಂದು ಹೇಳ್ಬಿಡ್ತೀನಿ. ಇವತ್ತು ಕುಮಾರಸ್ವಾಮಿ ಅವರು ಈಗಾಗಲೇ ಹೇಳಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅವರ ಭಾಷಣಗಳಲ್ಲಿ, ವಿಶೇಷವಾಗಿ ಬೆಂಗಳೂರಿನಲ್ಲೂ ಕೂಡ, ನಾನು ರಾಜ್ಯದ ತೆರಿಗೆಯಿಂದ ಇವತ್ತು ರೈತರ ಸಾಲವನ್ನು ಮನ್ನಾ ಮಾಡ್ತೀನಿ. ಅವತ್ತು ಅವರು ಸಮ್ಮಿಶ್ರ ಸರ್ಕಾರ ಬಂದರೆ ಹೀಗೆ ನನಗೆ ಅಂತಲ್ಲ, ನಾನು ಮುಖ್ಯಮಂತ್ರಿಯಾಗಿ ಆಡಳಿತಕ್ಕೆ ಬಂದರೆ, ನನಗೆ ಅಧಿಕಾರವನ್ನು ಕೊಟ್ಟರೆ, ಇವತ್ತು ಒಂದು ನಿಮಿಷ ನಾನು ಅಧಿಕಾರದಲ್ಲಿ ಶಿವಲಿಂಗೇಗೌಡ್ರೆ ಈಗ ಹೇಳಿದ್ರು DCM ಅವರು ಕೂಡ ನಮ್ಮ ಸಹಕಾರ ಇದೆ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ತಾರೆ. ನೀವುಗಳು ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಕೂತಿದ್ದೀನಿ, ನೀವು ಮಾತಾಡ್ಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಸಹಕಾರ ಇದೆ ಅಂತ. ಇವತ್ತು ಕೂಡ ಕೇಂದ್ರದಲ್ಲಿ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ, ನಮ್ಮ ಸಹಕಾರ ಬೇಕು ಅಂತ ಹೇಳಿ. ಬಹುಶಃ ಕಾಂಗ್ರೆಸ್ ಇವತ್ತು ನೀವು ಸಾಲ ಮನ್ನಾ ಮಾಡಬೇಡಿ ಅಂತ ಏನು ಹೇಳುವಂತ ಸ್ಥಿತಿಯಲ್ಲಿಲ್ಲ. ಯಾವ ರೀತಿ ಮಾಡ್ತೀರಿ ಅಂತ ಕೇಳಿರ್ಬೋದು ಅಷ್ಟೇ ಅವರು, ಹೊರತು ಸಾಲ ಮನ್ನಾ ಮಾಡಬೇಡಿ ಅಂತ ಹೇಳಿಲ್ಲ. ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ಈಡೇರಿಸಬೇಕು. ಈಗಾಗಲೇ ಹಿಂದೆ ಏನು ಹೇಳಿದ್ರು, ಇವರು ಅಧಿಕಾರ ತಗೊಂಡಿದ್ದ ದಿವಸ ಮಾಡ್ತೀನಿ ಅಂತ, ಆಗಲಿಲ್ಲ. 15 ದಿವಸ ನನ್ನ ಕಾಲಾವಕಾಶ ಬೇಕು, ಮಾಡ್ತೀನಿ ಇದ್ರು. ಆ 15 ದಿವಸದ ಡೆಡ್ಲೈನು ಮುಗೀತು. ಈಗಾಗಲೇ ಮತ್ತೆ ನಾನು ಬಡ್ಜೆಟ್ ಮಂಡನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡಲಿ, ಸಂತೋಷ. ಆದರೆ ಕುಂಟು ನೆಪಗಳನ್ನು ಇಟ್ಕೊಂಡು ಇವತ್ತು ನಾನು ಕೇಂದ್ರ ಸರ್ಕಾರಕ್ಕೆ ಇವರೇ ಹೇಳಿದಾಗೆ ಅಸೆಂಬ್ಲಿ ಒಳಗೆ ಏನಾಗಿತ್ತು, ಸಿದ್ದರಾಮಯ್ಯನವರು ಹಿಂದೆ ಕೇಳಿದ್ರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ, ನಾನು ಕೇಂದ್ರ ಸರ್ಕಾರ ಅರ್ಧ ಕೊಡ್ಲಿ, ನಾನು ಕೊಡ್ತೀನಿ ಅಂತ. ಅದು ನೀವು ಹೊಸದಾಗಿ ಏನು ಹೇಳುವಂಥದ್ದಿದೆ? ಅವತ್ತು ಕೂಡ ಫೆಡರಲ್ ಸಿಸ್ಟಮ್ ಅಲ್ಲಿ ನಾನು ಒಂದು ರಾಜ್ಯ ಕೊಟ್ಟರೆ ಎಲ್ಲ ರಾಜ್ಯಗಳಿಗೂ ಕೊಡಬಹುದಿತ್ತು. ಹಾಗಿದ್ರೆ ಉತ್ತರ ಪ್ರದೇಶಕ್ಕೆ, ಮಧ್ಯಪ್ರದೇಶಕ್ಕೆ, ಮಹಾರಾಷ್ಟ್ರಕ್ಕೆ ಯಾಕೆ ಕೇಂದ್ರ ಸರ್ಕಾರದ ನಿಮಗೆ ಕೈ ಮುಗಿತು? ನಾನು ಕೊಡೋದು ಅಂತಲ್ಲ, ಇವತ್ತು ನಾನು ಕೇಳಿಲ್ಲ, ಅನೌನ್ಸ್ ಮಾಡಿದ್ರು ರಮೇಶ್, ಒಂದ್ ನಿಮಿಷ ರಮೇಶ್, ನಾನು ಹೇಳ್ತಿದ್ದೀನಿ ಅಂದ್ರೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಯಾರು? ಕೇಂದ್ರ ಸರ್ಕಾರ ಅಲ್ಲಿರೋರ್ಗು ಕೊಟ್ಟಿಲ್ಲ. ಆಯ್ತು, ಸಂತೋಷ. ₹1 ಮಾಡಿದ್ರು, ಸಂತೋಷ. ಕತೆ ಹೇಳೋದ್ ಬೇಡ ಇವರು, ನಾನು ಹೇಳೋದನ್ನ ಮಾತಾಡ್ಲಿ. ಅವ್ರದ್ದೇನಾದ್ರು ಇದ್ರೆ ಅವ್ರ ಟರ್ಮಲ್ಲಿ ಮಾತಾಡ್ಲಿ. ಅವರು ಅಲ್ಲಿರ್ತಕ್ಕಂತಹ ಸರ್ಕಾರಗಳಿಗೂ ಕೊಟ್ಟಿಲ್ಲ. ಇವತ್ತು ಯೋಚನೆ ಮಾಡ್ಬೇಕಾಗಿರೋದು ಇಷ್ಟೇ. ನಾನು ಮಾತು ಕೊಡ್ಬೇಕಾದ್ರೆ ತೇಜಸ್ವಿ ಪಟೇಲ್ ಅವರು ಬಹಳ ಒಳ್ಳೆ ಮಾತಾಡಿದರು. ಇವತ್ತು ಕುಮಾರಸ್ವಾಮಿ ಅವರ ಅನುಭವ, ಮುಖ್ಯಮಂತ್ರಿಗಳಾಗಿದ್ದಂಥದ್ದನ್ನು ನೋಡಿ ನಾವು ಜನ ಮತ ಹಾಕಿದ್ದೀವಿ ಅಂತೇಳಿ. ಯಾಕೆಂದರೆ ಅವ್ರಿಗೆ ಇವೆಲ್ಲವೂ ಗೊತ್ತಿದೆ. ಸುಮ್ಮನೆ ಬೂಟಾಟಿಕೆ ಕೊಡೋದಿಲ್ಲ, ಮಾತುಗಳು ಕೊಡಬೇಕಾದ್ರೆ ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಗೊತ್ತು. ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾಗ ವಿಧಾನಸಭೆ ಒಳಗೆ ಅಲ್ಲಿ ಒತ್ತಡ ಮಾಡ್ತಾ ಇದ್ದಂತಹ ಕುಮಾರಸ್ವಾಮಿ ಅವರು ಪ್ರಣಾಳಿಕೆ ಅವ್ರದ್ದು ಒಳಗನ್ನು ತಂದ್ರು, ಬೀದಿ ಮೇಲೆ ಭಾಷಣ ಮಾಡಬೇಕಾದ್ರೂ ಹೇಳಿದ್ರು. ಇವತ್ತು ಯಾಕೆ ಮಾಡಕ್ ಆಗ್ಲಿಲ್ಲ ಅಂತ. ಒಂದ್ ನಿಮಿಷ, PR ರಮೇಶ್ ಅವರು, ಒಂದ್ ನಿಮಿಷ PR ರಮೇಶ್ ಚರ್ಚೆ ಆಗ್ತಾ ಇದೆಯಲ್ಲ, ಪಾರ್ಲಿಮೆಂಟ್ ಕುಮಾರಸ್ವಾಮಿ ಅವರಾಗ್ಲಿ ನಾವಾಗ್ಲಿ ಎಲ್ಲಾದ್ರೂ ಒಂದು ಕಡೆ ನಾವು ಸಾಲ ಮನ್ನಾ ಆಗುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ತಜ್ಞರ ಜೊತೆ ಕೂಡ ಮಾತಾಡೋಣ. ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ ಇಷ್ಟೊಂದು ಪ್ರಮಾಣ, ಯಾಕಂದ್ರೆ ಸಿದ್ದರಾಮಯ್ಯ ಅವರು ತಾವು ಬಜೆಟ್ ಮಂಡನೆ ಮಾಡಿರುವಂತಹ ಅನುಭವದ ಮೇಲೆ ಹೇಳಿದ್ರು 52,000 ಕೋಟಿಯನ್ನ ಮನ್ನಾ ಮಾಡುವುದು ಇದು ಸಾಧ್ಯ ಇಲ್ಲ, ಇದು ಅಸಾಧ್ಯದ ಮಾತು ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ರು. ಪ್ರಾಕ್ಟಿಕಲಿ ಇದು ಅಸಾಧ್ಯ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಚರ್ಚೆ ನಾವು ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ರವಿಸುಬ್ರಹ್ಮಣ್ಯ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಅದಕ್ಕೆ ಮುಂಚಿತ ಪ್ರೊಫೆಸರ್ ಕೇಶವ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ? ಯಾಕಂದ್ರೆ ಸಾಲ ಮನ್ನಾ ಮಾಡ್ತೀವಿ ಅಂತ ತುಂಬಾ ದೊಡ್ಡ ಸವಾಲಿದೆ ಅನ್ನೋದನ್ನ ಕುಮಾರಸ್ವಾಮಿ ಅವರು ಕೂಡ ಈಗ ಪ್ರತಿನಿತ್ಯ ಅದನ್ನು ಹೇಳ್ತಾ ಇದ್ದಾರೆ. ಹೇಗೆ ಸಾಧ್ಯ ಆಗುತ್ತೆ? ಕೇಂದ್ರ ಸರ್ಕಾರ ಇಲ್ಲಿ ಪಾಲು ಕೊಡುತ್ತೆ ಅಂತ ಹೇಳುವಂತ ನಿರೀಕ್ಷೆ ಅಥವಾ ಕೇಳಬಹುದು, ಆದ್ರೆ ಅವರು ಕೊಡಲ್ಲ ಅನ್ನುವಂತ ಅವರು ಆಲ್ರೆಡಿ ಸ್ಟೇಟ್ಮೆಂಟ್ ಗಳನ್ನ ಮಾಡಿದ್ದಾರೆ. ಈ ಹಿಂದೆನೇ ಸ್ಟೇಟ್ಮೆಂಟ್ ಗಳನ್ನ ಮಾಡಿದ್ದಾರೆ. ಜೇಟ್ಲಿ ಅವರ ಸ್ಟೇಟ್ಮೆಂಟ್ ಕೂಡ ನಮ್ಮ ಮುಂದೆ ಇದೆ. ಈಗ ಹೇಗೆ ಒಂದು ಗಮನಿಸಿ, ಇವಾಗ ಸರ್ವೆ ಕ್ಲಿಯರ್ ಆಗಿ ಹೇಳುತ್ತೆ, ಗವರ್ಮೆಂಟ್ ಆಫ್ ಇಂಡಿಯಾ ಡೇಟಾ ಕೊಟ್ಬಿಟ್ಟಿದೆ. ಒಟ್ಟು ಇಡೀ ದೇಶದಲ್ಲಿ ರೈತರ ಸಾಲ 5.5 ಲಕ್ಷ ಕೋಟಿ. ನಮ್ಮ ರಾಜ್ಯಕ್ಕೆ ಇವ್ರು ದುಡ್ಡು ಕೊಟ್ಟರೆ ಎಲ್ಲ ರಾಜ್ಯಗಳಿಗೂ ಕೊಡಬೇಕಾಗತ್ತೆ. ಅದಷ್ಟು ಸುಲಭದ ಕತೆ ಅಲ್ಲ. ಎರಡನೇದು, ಇದರಲ್ಲಿ ಇನ್ನೊಂದು ಕುತೂಹಲವಾದ ವಿಚಾರ ಹೇಳ್ತೀನಿ ನಿಮಗೆ.
ಇದರಲ್ಲಿ 3.25 ಲಕ್ಷ ಕೋಟಿ ಹಣ ಏನು ಭಾರತದಲ್ಲಿ ರೈತರು ಸಾಲ ಮಾಡಿದ್ದಾರೆ, ಇದು ಫಾರ್ಮಲ್ ಸೋರ್ಸಸ್ ಇಂದ, ಅಂದ್ರೆ ಬ್ಯಾಂಕ್ಗಳು ಈ ಥರದ ಸೋರ್ಸಸ್ ಅಲ್ಲಿ. ಇನ್ನು ಇನ್ಫಾರ್ಮಲ್ ಸೋರ್ಸಸ್ ಅಲ್ಲಿ 2.19 ಲಕ್ಷ ಕೋಟಿ, ಅಂದ್ರೆ 40% ಇನ್ಫಾರ್ಮಲ್ ಸೋರ್ಸಸ್, ಲೇವಾದೇವಿಗಾರರಿಂದ ತಗೊಂಡಿರುತ್ತ ಹಣ. ಇದು ಮತ್ತೆ ಕರ್ನಾಟಕದ ಡೇಟಾನು ಕೊಡ್ತೀನಿ, ಗವರ್ಮೆಂಟ್ ಆಫ್ ಇಂಡಿಯಾನೇ ಡೇಟಾ ಕೊಡುತ್ತೆ ಕರ್ನಾಟಕ ಗವರ್ಮೆಂಟ್ಗೂ, ಕರ್ನಾಟಕ ಎಷ್ಟು ಸಾಲ ರೈತರು ಮಾಡಿದ್ದಾರೆ ಅಂತ. ಅವ್ರೇನು ಹೇಳ್ತಿದ್ದಾರೆ ಅಂತಂದ್ರೆ, ಒಟ್ಟು ಇಲ್ಲಿ ಬರೀ ನಾನು ಸ್ಮಾಲ್ ಫಾರ್ಮರ್ಸ್ ಹೇಳ್ತಾ ಇದ್ದೀನಿ, ಪೂರ್ತಿ ಈಗ ಮಾತಾಡ್ತಿರ್ತೀವಿ ದೊಡ್ಡ ಫಾರ್ಮರ್ಸಿಗೆ ಬೇಡ ಅಂತ, ಹಂಗಾಗಿ ಸ್ಮಾಲ್ ಫಾರ್ಮರ್ಸ್ನೇ ಡೇಟಾ ಕೊಡ್ತೀನಿ ನಿಮಗೆ. 41,179 ಕೋಟಿ, 41,000 ಕೋಟಿ ಅನ್ಕೊಳ್ಳಿ, ಅಷ್ಟು ನಮಗೆ ಒಟ್ಟು ಸಾಲ ಇದೆ ರೈತರದ್ದು. ಅದರಲ್ಲಿ ನೋಡಿ ಫಾರ್ಮಲ್ ಸೋರ್ಸಸ್ ಇಂದ ಇರುವಂತದ್ದು 24,000 ಕೋಟಿ, ಅದನ್ನ ಇವರು ನಾವು ಮನ್ನಾ ಮಾಡಕ್ ಆಗತ್ತೆ ಅಂತ ಹೇಳ್ತಿರೋದು. ಅರ್ಥ ಆಗ್ತಿದ್ಯಾ? ಆಮೇಲೆ ಇನ್ಫಾರ್ಮಲ್ ಸೋರ್ಸ್ 40% ಇದೆ, ಇಲ್ಲೂ ಇದು 40% ಇದೆ, 16,230 ಕೋಟಿ ಇದೆ. ಆಮೇಲೆ ಇನ್ನೂ ಒಂದು ವಿಚಾರ ಇದೆ, ಎಷ್ಟು ನಾವು ಮಾಡಕ್ಕೆ ನಮ್ಗೆ ಶಕ್ತಿ ಇದೆ ರಾಜ್ಯಕ್ಕೆ ಅಂತ. ಇದಕ್ಕೆ ಒಂದು ಫಿಸಿಕಲ್ ಸ್ಪೇಸ್ ಅಂತ ಕರಿತೀವಿ, ಕೋಶೀಯ ಜಾಗ ಎಷ್ಟು ನಮ್ಗಿದೆ ಅಂತ. ಇದನ್ನ ಅನಲೈಸ್ ಮಾಡಿದ್ದಾರೆ, 14th ಫೈನಾನ್ಸ್ ಕಮಿಷನ್ ಮಾಡಿದೆ, 15th ಫೈನಾನ್ಸ್ ಕಮಿಷನ್ ಈಗಾಗಲೇ ರೆಡಿ ಮಾಡ್ಕೊಂಡಿದೆ. ಇದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಒಂದು ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ, ಹಿಮಾಚಲ್ ಪ್ರದೇಶ, ಕೇರಳ, ಛತ್ತೀಸ್ಗಢ್ಗೆ ಯಾವುದು ಜಾಗ ಇಲ್ಲ ಈ ತರ ಮಾಡಕ್ಕೆ. ಆದ್ರೆ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶಕ್ಕೆ 0.5% ನಮಗೆ ಜಾಗ ಇದೆ. ಯಾವುದು 0.5% ಅಂದ್ರೆ 0.5% ಆಫ್ ಅವರ್ GSDP, ನಮ್ಮ ಸ್ಟೇಟಿನ GSDP. ಇದು ನಿಮಗೆ GSDP ಕಳೆದ ವರ್ಷದ ಅಂದ್ರೆ 2017-18 ಮಾರ್ಚ್ಗೆ ಮುಗಿಯುತ್ತೆ. ಅದ್ರದ್ದು ನಾವು ಹೇಳೋದಾದ್ರೆ, ನಾನು ಕಾನ್ಸ್ಟೆಂಟ್ ಪ್ರೈಸಸ್ ಅಲ್ಲಿ 2011-12 ಪ್ರೈಸ್ ಅಲ್ಲಿ ನಿಮ್ಗೆ ಹೇಳ್ತೀನಿ, 9,49,111 ಕೋಟಿಯಷ್ಟು ನಮ್ದು GSDP ಇದೆ. ಇದು ಕಾನ್ಸ್ಟೆಂಟ್ ಪ್ರೈಸಸ್ ಅಲ್ಲಿ, ಕರೆಂಟ್ ಪ್ರೈಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಆ ಲೆಕ್ಕದಲ್ಲಿ 0.5% ಅಂದ್ರೆ ಇವಾಗ ನಾವು ಇಮಿಡಿಯೇಟ್ ಮಾಡ್ತೀವಿ ಅಂದ್ರೆ ನಮಗಿರೋ ಶಕ್ತಿ 4,746 ಕೋಟಿ ರೂಪಾಯಿ ಮಾತ್ರ. ಇದನ್ನ ನೀವು ಪ್ರೆಸೆಂಟ್ ಪ್ರೈಸಸ್ ಅಲ್ಲಿ ತಗೊಂಡ್ರೆ, ಕರೆಂಟ್ ಪ್ರೈಸಸ್ ಅಲ್ಲಿ ತಗೊಂಡ್ರೆ ಒಂದು 7,500 ಕೋಟಿಯಷ್ಟು ದುಡ್ಡು ನಮ್ಮ ಹತ್ರ ಲೀನಿಯನ್ಸ್ ಇರ್ಬೋದು. ಅಂದ್ರೆ ರಾಜ್ಯದ ಯಾವುದೇ ರೀತಿಯಲ್ಲಿ ತೊಂದರೆಗೊಳಗಾಗದೆ, ಬೇರೆ ಯಾವುದು ಸೆಕ್ಟರ್ ಕಟ್ ಮಾಡ್ಬೇಕಾಗಲ್ಲ, ನೀವು ಸೆಕ್ಟರ್ ಯಾವುದು ತೊಂದರೆ ಆಗಲ್ಲ, ಸೋಷಿಯಲ್ ಸೆಕ್ಟರ್ಗೂ ಕೊಡಿ, ಎಲ್ಲದಕ್ಕೂ ಕೊಡಿ, ಕೊಟ್ಟು ಇಷ್ಟು ದುಡ್ಡು ನಮ್ಮ ಹತ್ರ ಇರುತ್ತೆ. ಆದ್ರೆ ನಮ್ಗೆ ಇವಾಗ ಬೇಕಾಗಿರೋದು, ನೀವು ಬರೀ ಮಾರ್ಜಿನಲ್ ಫಾರ್ಮರ್ಸ್ಗೆ, ಸ್ಮಾಲ್ ಫಾರ್ಮರ್ಸ್ಗೆ ಮಾಡ್ತೀವಿ ಅಂದ್ರೆ ನಿಮ್ಗೆ ಬೇಕಾಗಿರೋದು 24,949 ಕೋಟಿ ರೂಪಾಯಿ. ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಆಮೇಲೆ ಇನ್ನೂ ಒಂದು ವಿಚಾರ ನಿಮ್ಗೆ ಹೇಳ್ತೀನಿ ನಾನು, ಇಲ್ಲಿ ಏನಂದ್ರೆ ಇದು ತುಂಬಾ ಹೇಳುವಾಗ ತುಂಬಾ ಸುಲಭ ಇರುತ್ತೆ, ಆದ್ರೆ ಇದನ್ನ ಎಲ್ಲಿಂದ ಇದಕ್ಕೆ ರಿಸೋರ್ಸಸ್ ನ ಕೂಡೀಕರಿಸಬೇಕು. ಯಾಕೆಂದ್ರೆ ಒಂದು ಇದು ಸಮ್ಮಿಶ್ರ ಸರ್ಕಾರ, ಕಾಂಗ್ರೆಸ್ ಅವರು ಎಲ್ಲ ಬಗ್ಗೆ ಒಂಚೂರು ಇಂಟರ್ಫಿಯರೆನ್ಸ್ ಅಲ್ಲ, ಯಾಕೆಂದ್ರೆ ಈ ಎಲ್ಲ ಕರ್ನಾಟಕ ಜನ ನೋಡ್ತಾ ಇರ್ತಾರೆ. ನಾನು ಹೇಳ್ತೀನಿ ಕೇಳಿ, ಅಲ್ಲ ನೀವು ಹೇಳಿದ್ದು ಎಲ್ಲ ಕರೆಕ್ಟ್, ನಾನು ನಿಮ್ಮ ನತ್ತಲೂ ಇದೆ, ನೀವು ಕೊಡಿ, ನಾನು ಹೇಳ್ತೀನಿ, ಒಂದ್ ನಿಮಿಷ ಲೆಟ್ ಮಿ ಕಂಪ್ಲೀಟ್. ಆಮೇಲೆ ಇದರಲ್ಲಿ ನಾನೇನು ಮೇನ್ ಆಗಿ ರೆಫರ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ಅತಿ ಸಣ್ಣ ರೈತರು ಮತ್ತೆ ಸಣ್ಣ ರೈತರು ಏನ್ ಹೇಳ್ತಿದ್ದಾರೆ, ಈ ಸಣ್ಣ ರೈತರದು 85% ಅಷ್ಟು ಸಾಲ ಏನು ನಾವೀಗ ರಾಜ್ಯದಲ್ಲಿ 16,230 ಕೋಟಿ ಏನು ಲೇವಾದೇವಿಗಾರರ ಹತ್ರ ತಗೊಂಡಿದ್ದಾರೆ, 85% ಸಣ್ಣ ರೈತರದಿದೆ. ಸೊ ಇದನ್ನ ಗಮನದಲ್ಲಿ ಇಟ್ಕೋಬೇಕು. ನಾವು ಕೇವಲ ಫಾರ್ಮಲ್ ಸೋರ್ಸಸ್ ಅನ್ನುವಾಗ, ಬರೀ ಈಗ ನಾವು ಬ್ಯಾಂಕ್ಗಳಿಗೆ ಕಟ್ತೀವಿ ಅನ್ನುವಾಗ, ಇದನ್ನು ನೀವು ನಿಜವಾಗ್ಲೂ ರೈತರ ಬಿಕ್ಕಟ್ಟನ್ನ ಪರಿಹಾರ ಮಾಡಬೇಕು ಅಂತಂದ್ರೆ ಫಾರ್ಮ್ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡೋ ಕಡೆ ಗಮನ ಕೊಡಬೇಕಾಗ್ಲಿ. ನಾವು ಈ ರೀತಿ ಇಲ್ಲ, ನಾವು ಪೂರ್ತಿ ಮನ್ನಾ ಮಾಡ್ತೀವಿ ಅಂತ ಹಟ್ಟಕ್ಕೆ ಬೀಳಬಾರ್ದು ಅಂತ ನಾನು ಹೇಳ್ತೀನಿ. ನಾನು ಹೇಳೋದು, ಇವ್ರು ಹೇಳಿದ್ದು, ಪ್ರೊಫೆಸರ್ ಹೇಳಿದ್ದು ಸತ್ಯ. ಇದರಲ್ಲಿ ಅವ್ರು ಹೇಳಿದ್ದು ಆ ಫೈನಾನ್ಸಿಯಲ್ ಡಿಸಿಪ್ಲಿನ್ ಪ್ರಕಾರ ಅಷ್ಟು ಅಪ್ಲೈ ಆಗುತ್ತೆ ಅಂತ ಹೇಳಿದರು. ಆದರೆ ಸಂಪನ್ಮೂಲ ಕ್ರೋಢೀಕರಿಸುವಾಗ ಕಳೆದ ಸಾರಿ ಜಗದೀಶ್ ಶೆಟ್ಟರ್ ಅವರು 2,500 ಕೋಟಿ ಸಾಲ ಮನ್ನಾ ಮಾಡಿದರು. ನಾವೆಲ್ಲ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಹೆಂಗ್ರಿ ಮಾಡ್ತೀರಿ, ಎಲ್ಲಿ ತೋರಿಸ್ರಿ, ಎಲ್ಲಿದೆ ದುಡ್ಡು ಅಂತ ಹೇಳಿ ಕೇಳಿದ್ರು. ಕೊನೆ ಎಂಡಿಂಗ್ ಚುನಾವಣೆಗೆ ಹೋಗೋ ಎಂಡಿಂಗಲ್ಲಿ ಮಾಡಿದರು. ಅವ್ರು ಹೇಳಿದರು, ನಾನು 2% ವ್ಯಾಟನ್ನ ಫಿಕ್ಸ್ ಮಾಡ್ತಾ ಇದ್ದೀನಿ, ರೈಸ್ ಮಾಡ್ತಾ ಇದ್ದೀನಿ, 14 ಇದ್ದದನ್ನು 16 ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಆ ಸೋರ್ಸ್ ಮೇಲೆ ಆ ಬಂದಂಥ ಸಂಪನ್ಮೂಲದಿಂದ ಆ 2,500 ಕೋಟಿ ಇದಾಗೋಯ್ತು. ಅದೇ ರೀತಿ ಈಗಲೂ ಸಹಿತ ನಾವು ಕರ್ನಾಟಕ ರಾಜ್ಯ ಆಳ್ತಾ ಇರೋವಂಥ ಸಂದರ್ಭದಲ್ಲಿ ಯಾವುದೇ ಫೈನಾನ್ಸಿಯಲ್ ಇಂಡಿಸಿಪ್ಲಿನ್ ಆಗದಂಗೆ ಸಂಪನ್ಮೂಲವನ್ನ ಕ್ರೋಢೀಕರಿಸೋದಕ್ಕೆ ನಾವು ಯಾವ್ಯಾವ ಮೂಲ ಹುಡುಕಿದೀವಿ ಅಂತ ಈಗಲೇ ಲೀಕ್ ಔಟ್ ಮಾಡಕ್ಕಾಗತ್ತಾ? ಯಾವ ರೀತಿ ಮಾಡಬೇಕು, ಯಾವ ರೀತಿ ಯಾವುದ್ರ ಮೇಲೆ ತೆರಿಗೆ ಹಾಕ್ಬೇಕು, ಯಾವುದ್ರ ಮೇಲೆ ಹಣನ ಸಂಪನ್ಮೂಲನ ಕ್ರೋಢೀಕರಿಸಬೇಕು. ನಾವು ಮಾಡ್ತೀವಿ ಬಿಡ್ರಿ, ಬಜೆಟ್ ಮಂಡಿಸಕ್ ಬಿಡ್ರಿ, ಬಜೆಟ್ ಮಂಡಿಸಕ್ ಬಿಡ್ರಿ. ಖಂಡಿತವಾಗ್ಲೂ ಬಜೆಟ್ಗಾಗಿ ಕಾಯುವಷ್ಟು ಪೇಷನ್ಸ್ ನಮಗೆ ಖಂಡಿತವಾಗ್ಲೂ ಇದೆ. ಬಜೆಟ್ ಅಂದ್ರೆ ಹೊಸ ತೆರಿಗೆ ಹಾಕಲ್ಲ ಅನ್ನುವಂಥದ್ದನ್ನ ನಿಮ್ಮ ನಾಯಕರು ಹೇಳಿದ್ದಾರೆ. ಯಾರು
ನಾವು ಹೊಸ ತೆರಿಗೆ ಮಾಡ್ತೀವಿ ಅಂತ ಹೇಳಿದಿರಿ. ಯಾಕಂದ್ರೆ ಈಗ ವ್ಯಾಟ್ ಇಲ್ಲ, ಈಗ ಎಲ್ಲವೂ ಕೂಡ GST ಇದೆ, ಈಗ ತೆರಿಗೆ ಆಗ್ತಿದೆ ಅಂತ ನಾನು ಹೇಳ್ತಾ ಇಲ್ಲ. ನಾವು ಸಂಪನ್ಮೂಲನ ಯಾವ ರೂಪದಲ್ಲಿ ಕ್ರೋಢೀಕರಿಸಿ, ದೇಶ ಆಳಿರುವಂತವರು ನಿಮ್ಮ ಪಕ್ಷದಲ್ಲಿದ್ದಾರೆ, ರಾಜ್ಯ ಆಳಿದವರು ನಿಮ್ಮಲ್ಲಿದ್ದಾರೆ. ದೇಶ ಆಳಿದವರು ಹೇಳ್ತಾರೆ ಚುನಾವಣೆ ಉತ್ಸಾಹದಲ್ಲಿ ಕುಮಾರಸ್ವಾಮಿ ಏನೋ ಒಂದು ಘೋಷಣೆ ಮಾಡಿದ್ದಾರೆ, ಅವರು ಅದನ್ನ ಮಾಡ್ತಾರೆ, ಸ್ವಲ್ಪ ಕಾಯಿರಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಎಲ್ಲಿಂದ ಹೇಗೆ ಅನ್ನೋದ್ರ ಬಗ್ಗೆ ಅವರು ವಿವರಿಸ ಕೊಟ್ಟಿರಲಿಲ್ಲ. ಈಗಲೇ ನಾನು ಹೇಳ್ತಾ ಇರೋದು, ಬಜೆಟ್ಗೆ ಹೋದಾಗ ಬಜೆಟಿನ ಗಾತ್ರನ ನಮ್ಮ ಫೈನಾನ್ಸಿಯಲ್ ಡಿಸಿಪ್ಲಿನ್ ಒಳಗೆ ಮಾಡಬೇಕಾಗತ್ತೆ, GST ಒಳಗೆ ಮಾಡಬೇಕಾಗುತ್ತೆ. ಎಲ್ಲನೂ ನಾವು ಯಾರು ಏನು ನಮಗೆ ನಾವೇನು ಇವರಲ್ಲ ಮಾಡಬೇಕಾಗುತ್ತೆ, ಗೊತ್ತಿದೆ. ಆದರೆ ಬಜೆಟನ್ನೇ ಮಂಡನೆ ಮಾಡ್ದಲೇ ನೀವು 205 ಆರ್ಟಿಕಲ್ ಇದ್ರ ಪ್ರಕಾರ ಪೂರಕ ಬಜೆಟ್ನಲ್ಲಿ ಮಾಡಿ, ಪೂರಕ ಬಜೆಟ್ನ ಇದು ಮಾಡಿ ಅಂತ ಅನ್ನೋದು ತಪ್ಪು. ಯಾವತ್ತು ಇದು ಲೇಖಾನುದಾನ ಕೊಟ್ಟಿರೋದು ನಾವು 4 ತಿಂಗಳ ಅವಧಿಗೆ, ಈ ಲೇಖಾನುದಾನ ಮುಗಿತಿದ್ದಂಗೆ ನಾವು ಪೂರ್ಣ ಪ್ರಮಾಣದ ಬಜೆಟ್ಗೆ ಅನುಮೋದನೆಯನ್ನು ಕೊಡಬೇಕು, ವರ್ಷ ಪೂರ್ತಿ, ಮತ್ತೆ ಮುಂದಿನ ಮಾರ್ಚ್ವರೆಗೂ ಕೊಡಬೇಕು. ಆ ಸಂದರ್ಭದಲ್ಲಿ ಯಾವುದನ್ನ ತೆಗೆದು ಯಾವ್ದಕ್ಕೆ ಹಾಕ್ತಾರೆ, ಯಾವ ರೀತಿ ಏನ್ ಮಾಡ್ತಾರೆ, ಒಂದು ಸ್ವಲ್ಪ ಕಾಯವರೆಗೂ. ಈಗ ಅವರು ಬಜೆಟ್ ನೋಡಿ ಅಂತ ಹೇಳಿದ್ದಾರೆ, ಬಜೆಟ್ ಅಲ್ಲಿ ಅವ್ರು ಕೊಡಕ್ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ರ ಮಾತಿಗೆ ಕದ್ದಂಗ ಆಗುತ್ತೆ, ಸಮ್ಮಿಶ್ರ ಸರ್ಕಾರ ಕದ್ದಂಗ ಆಗುತ್ತೆ. ಅದ್ರಲ್ಲೇನು ಎರಡನೇ ಮಾತಿಲ್ಲ. ಅಲ್ಲಿವರೆಗಾರು ಕಾಯ್ದಲ್ಲ ದಿವಸ ಎಲ್ಲಾರು ಸೇರಿ ರೈತರನ್ನ ಇಂಟರ್ವ್ಯೂ ಮಾಡ್ತಾರೆ, ರೈತರಿಂದೇನು ಬರೋ ದುಡ್ಡು ಬೇಡ ಅಂತಾರ. ರವೀಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಎಸ್ ರವಿ ಸುಬ್ರಹ್ಮಣ್ಯ ಅವರೇ, ಈಗಾಗಲೇ ಸರ್ಕಾರ ಹೇಗೆ ಮಾಡುತ್ತೆ, ನಾವು ಖಂಡಿತವಾಗ್ಲೂ ಬಜೆಟ್ ತನಕ ಕಾಯಿರಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸರ್ಕಾರ ಹೇಳ್ತಾ ಇದ್ರು ವ್ಯಾಟ್ ಅಲ್ಲಿ 2% ಜಾಸ್ತಿ ಮಾಡಿದ್ರು ಜಗದೀಶ್ ಶೆಟ್ಟರು ಅಂತೇಳಿ. ಇವತ್ತು GST ಕೌನ್ಸಿಲ್ ಇರೋದ್ರಿಂದ ಇವ್ರಿಗೇನಾದ್ರು ಅವಕಾಶ ಇದ್ದರೆ, ಒಂದು ಎಕ್ಸೈಸ್, ಇನ್ನೊಂದು ಪೆಟ್ರೋಲು, ಅದನ್ನು ಬಿಟ್ಟು ಯಾವುದ್ರ ಮೇಲೂ ತೆರಿಗೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅಥವಾ ಹಿಂದಿನ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂತಹ ಯೋಜನೆಗಳನ್ನು ಕೈಬಿಟ್ಟು ಸಂಪನ್ಮೂಲವನ್ನು ಕ್ರೋಢೀಕರಿಸಬೇಕು. ಅಂದರೆ ಈ ಯೋಜನೆಗೆ, ಈ ನಂದು ವಾಟರ್ ಪ್ರಾಜೆಕ್ಟ್ಗೆ ಇಷ್ಟು ದುಡ್ಡಿಟ್ಟಿದ್ದೆ, ಅಷ್ಟು ಕೊಡಲ್ಲ ಈಗ, ಅಥವಾ ನಾನು ಎಲೆಕ್ಟ್ರಿಕಲ್ಗೆ ಇಷ್ಟಿಟ್ಟಿದ್ದೆ, ಇದನ್ನು ಕೊಡಲ್ಲ, ಈ ದುಡ್ಡನ್ನು ತಂದು ಈ ಸಾಲ ಮನ್ನಾ ಮಾಡ್ತೀನಿ ಅಂತ. ಬರೀ ರೈತರ ಸಾಲ ಮನ್ನಾ ಮಾತ್ರ ಅಲ್ಲ, ಮಹಿಳಾ ಸಂಘಟನೆಗಳು, ಸ್ತ್ರೀ ಶಕ್ತಿ ಸಂಘದ ಒಂದು 4,000 ಚಿಲ್ಲರೆ ಕೋಟಿ ಮನ್ನಾ ಮಾಡಬೇಕು. ಆಮೇಲೆ ಪೆನ್ಷನ್ನು 6,000 ರೂಪಾಯಿ, 500 ರೂಪಾಯಿ ಪೆನ್ಷನನ್ನು 6,000 ಮಾಡೋದು, ಇದೆಲ್ಲ ಬಹಳಷ್ಟು ಇದೆ. ಅದನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದನ್ನು ಬಹುಶಃ ಈಗಾಗಲೇ ರಿಸರ್ವ್ ಬ್ಯಾಂಕ್ ಗವರ್ನರು, ಬೇರೆ ಬ್ಯಾಂಕ್ಗಳ ಚೇರ್ಮನ್ನು ಎಲ್ಲರನ್ನೂ ಕರೆದು ಮಾತಾಡ್ತೀನಿ ಅಂತಕ್ಕಂಥದ್ದನ್ನು ಕುಮಾರಸ್ವಾಮಿಗಳು ಮುಂಚೆನೇ ಹೇಳಿದ್ರು. ಅಂದ್ರೆ ಮೈಸೂರು ಭಾಷಣದಲ್ಲಿ ತಾವು ತೋರಿಸಿದ ಹಾಗೆ ಬಹುಶಃ ಇಲ್ಲಿವರೆಗೆ ಅವ್ರನ್ನೆಲ್ಲ ಕರೆದು ಅವ್ರ ಹತ್ರ ಏನಾದ್ರು ಮಾಫಿ ಮಾಡಿ ಅಂತ ಕೇಳ್ಕೊಂಡಿದ್ದಾರೋ, ಇವತ್ತು ಮೋದಿ ಅವ್ರ ಹತ್ರ ಹೋದ ಹಾಗೇನೆ ಅದೇನು ಮಾಡಿದಾರೋ ಗೊತ್ತಿಲ್ಲ. ಬಟ್ ನಮ್ಮಗಳ ಉದ್ದೇಶ, ಇವರು ಬಡ್ಜೆಟ್ ತನಕ ಹೇಳಿದಾರಲ್ಲ, ಘೋಷಣೆ ಮಾಡಲಿ, ಎಲ್ಲರ ಸಾಲವನ್ನು ತೀರಿಸಲಿ ಅಂತ. ರಮೇಶ್ ಅವರು ಒಂದು ವಿಷಯ ಪ್ರಸ್ತಾಪ ಮಾಡಿದರು, ಯಾಕೆ BJP ಮೆಂಬರ್ಸ್ಗಳು ಪಾರ್ಲಿಮೆಂಟಲ್ಲಿ ಎಲ್ಲ ಮಾತಾಡಿಲ್ಲ ಅಂತ. BJP ಅವರು ನಾವು ಸಾಲ ಮನ್ನಾ ಮಾಡ್ತೀವಿ, ಅದಕ್ಕೆ ಮೋದಿ ಕರ್ನಾಟಕ ಸಾಲ ಮನ್ನಾ ಮಾಡಿ ಅಂತ ಹೇಳಿ ಯಾವತ್ತೂ ನಾವು ಕೇಳೂ ಇಲ್ಲ, ಅದನ್ನು ಕೇಳುವಂಥ ಪ್ರಮೇಯನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ನಿಮಿಷ, ಈಗಾಗಲೇ ಹೇಳಿದಾಗೆ 5.5 ಲಕ್ಷ ಕೋಟಿ ಅಲ್ಲ, 5.5 ಲಕ್ಷ, ಒಂದು ನಿಮಿಷ ರಮೇಶ್, 5.5 ಲಕ್ಷ ಸಮಸ್ಯೆಗಳು ದೇಶದಲ್ಲಿ, ಒಂದು ನಿಮಿಷ 5.5 ಲಕ್ಷ ಕೋಟಿ ಸಾಲ ಇರಬೇಕಾದ್ರೆ ಇವತ್ತು ಕರ್ನಾಟಕಕ್ಕೆ ನಾನು ಕೊಡ್ತೀನಿ ಅಂದ್ರೆ ಇಡೀ ದೇಶಕ್ಕೆ 5.5 ಲಕ್ಷ ಕೋಟಿ ಕೊಡುವಂತ ಸಾಮರ್ಥ್ಯ ಕೇಂದ್ರ ಸರ್ಕಾರಕ್ಕೆ ಈ ಒಂದು ಯೋಜನೆಗೆ ಇದೆಯಾ ಅಂತ. ಇವತ್ತು ಸಾಲ ಯಾಕೆ ಮಾಡಿದ್ರು ಅನ್ನೋದನ್ನ ಯೋಚನೆ ಮಾಡಬೇಕಿತ್ತು. ಸರ್ಕಾರ ಆಸಕ್ತಿ ಇದ್ದಿದ್ರೆ ಫಸಲ್ ಬಿಮಾ ಯೋಜನೆ ಇವತ್ತು ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ, ಉದಾಹರಣೆಗೆ ನೀವು ಅಲ್ಲ ಅದನ್ನೆಲ್ಲ ಯಾಕೆ ಮಾಡಲಿಲ್ಲ, ಇವರು ಇನ್ಶೂರೆನ್ಸ್ ಮಾಡಕ್ಕೆ ಯಾಕೆ ಆಸಕ್ತಿ ತಗೊಳ್ಳಿಲ್ಲ. ರೈತರ ಸಾಲ ಇವತ್ತು ಬೆಳೆ ಬರಲಿಲ್ಲ ಅಂತಕ್ಕಂಥದ್ದು ಅಲ್ಲಿ ಕೂಗಿ ಏನಿದೆ, ಅದೊಂದು ಫ್ರಾಡ್ ಬಿಡ್ರಿ. ಚರ್ಚೆ ಮಾಡಿದ್ರೆ 1.5 ಗಂಟೆ ಬೆಳೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದನ್ನ ಮೊದಲು ಎತ್ತಿದ್ರು. ಆದ್ರೆ ಯೋಚನೆ ಮಾಡಬೇಕಾಗಿತ್ತು, ನಮಗೆ ಇರ್ತಕ್ಕಂತಹ ಯೋಜನೆಗಳು, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಯಾಕೆ ನಾವು ಸದ್ಬಳಕೆ ಮಾಡ್ಕೊಳ್ಳಿಲ್ಲ, ಯಾಕೆ ಫಸಲ್ ಬಿಮಾ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ, ರೈತರಿಗೆ ಯಾಕೆ ಇನ್ಶೂರೆನ್ಸ್ ಮಾಡಿಸಲಿಲ್ಲ, ಅವಾಗ ಯಾಕೆ ಸಾಲ ಕಡಿಮೆ ಆಗ್ತಿತ್ತು. ತೇಜಸ್ವಿ ಪಟೇಲ್ ಅವರೇ, ಯಾವಾಗ ಆಗತ್ತೆ ಅನ್ನುವಂತ ನಿರೀಕ್ಷೆ, ಈಗ ಬಜೆಟ್ ತನಕ ಕಾಯಲೇಬೇಕು ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಾ ಇರೋದು 15 ದಿವಸ ಅನ್ನೋಂತ ಮೊನ್ನೆ ನಿಮ್ಮ ಕರೆದಿರ್ತಕ್ಕಂಥ ಮೀಟಿಂಗ್ ಅಲ್ಲಿ ಹೇಳಿದ್ರೆ, ಅದೀಗ ಬಜೆಟ್ ತನಕ ಕಾಯಬೇಕು ಅನ್ನೋಂತ ಹೇಳ್ತಾ ಇದ್ದಾರೆ. ಹೇಗೆ ಕಂಪ್ಲೀಟ್ ಆದಂತಹ ಸಾಲ ಮನ್ನಾದ ನಿರೀಕ್ಷೆ ಈಗಲೂ ಕೂಡ ರೈತರಲ್ಲಿರುವಂತದ್ದು, ಅಥವಾ ಪಾರ್ಷಿಯಲ್ ಆಗಿ ಆಗತ್ತೆ ಅನ್ನುವಂತಹ ನಿರೀಕ್ಷೆ ಇರುವಂತದ್ದು? ಸರ್, ನನಗೆ ಸ್ವಲ್ಪ ಸಮಯ ಬೇಕು ಸರ್, ನನಗೆ ಸ್ವಲ್ಪ ವಿವರಣೆ ಕೊಡ್ಲಿಕ್ಕೆ ಸಮಯ ಬೇಕು. ಒಂದು, ಈಗ ಬಜೆಟ್ ಮಂಡನೆ ಆಗೋವರೆಗೂ ಕಾಯಿರಿ ಅಂದರೆ ಖಂಡಿತ ನಾವು ತಾಳ್ಮೆಯಿಂದ ಕಾಯ್ತೀವಿ. ಆದರೆ ಬಜೆಟ್ ಮಂಡನೆಯಲ್ಲಿ ಸ್ಪಷ್ಟತೆ ಇರಬೇಕು, ಮತ್ತು ಬಜೆಟ್ ಮಂಡನೆಯಲ್ಲಿ ಮತ್ತೆ ಅವಧಿ ತೊಗೊಳಂಗಿಲ್ಲ. ಆದರೆ ಮುಖ್ಯಮಂತ್ರಿಗಳು ಅನ್ನೋದಕ್ಕಿಂತ ಚುನಾವಣೆಗಿಂತ ಮುನ್ನ ಕುಮಾರಸ್ವಾಮಿ ಅವರು ಏನು ಭರವಸೆ ಕೊಟ್ಟಿದ್ರು,
ನಂತರ ಮುಖ್ಯಮಂತ್ರಿಗಳಾದ ಮೇಲೆ ನಂತರ ನಾವು ಚುನಾವಣೆ ಭರವಸೆಗೆ ಬದ್ಧರಾಗಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ವಿಶ್ವಾಸ ಇಟ್ಕೊಂಡಿದ್ದೀವಿ ಕುಮಾರಸ್ವಾಮಿ ಅವರ ಮಾತುಗಳ ಬಗ್ಗೆ. ಮತ್ತು ಈವರೆಗೂ ನಡೆದಂಥ ಕೆಲವು ಚರ್ಚೆಗಳ ನಾನು ಬಗ್ಗೆ ಮಾತಾಡಬೇಕು ಅಂದರೆ ಫೈನಾನ್ಷಿಯಲ್ ಇನ್ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತಾಯಿದ್ರು, ಫಿಸಿಕಲ್ ಸ್ಪೇಸ್ ಬಗ್ಗೆ ಮಾತಾಡ್ತಾಯಿದ್ರು. ಒಂದನ್ನು ನಾನು ಇಡೀ ಪ್ಯಾನಲ್ ಡಿಸ್ಕಷನಲ್ಲಿ ರೈತ ಪ್ರತಿನಿಧಿಯಾಗಿ ನಾನಿದ್ದೀನಿ. ಅವ್ರು ಎಲ್ಲ ಮಾನವೀಯರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡೋದು, ರೈತರ ಸಾಲ ಮನ್ನಾ ಅಂದ ತಕ್ಷಣ ಈ ಹಣ ಸಮುದ್ರಕ್ಕೋ ಬಾವಿಗೋ ಹಾಕಿದಂಗೆ ಅನ್ನೋ ರೀತಿ ಯಾಕೆ ಚರ್ಚೆ ಆಗುತ್ತೆ ಅನ್ನೋದು ನಂದೊಂದು ಪ್ರಶ್ನೆ ಇದೆ. ನನ್ನ ಪ್ರಕಾರ ರೈತರಲ್ಲಿ ಬರೋವಂಥ ಹಣ ಏನಿದೆ, ಮಳೆ ಬಂದಾಗ ವಾಟರ್ ಟೇಬಲ್ ಹೆಚ್ಚಿಗೆ ಆಗೋ ದಿಕ್ಕಿನಲ್ಲಿ ರೈತರ ಹತ್ರ ಹಣ ಬಂದರೆ ಎಕನಾಮಿಕಲ್ ಟೇಬಲ್ ಹೆಚ್ಚಿಗೆ ಆಗುತ್ತೆ. ಸ್ಪಷ್ಟ ಅದನ್ನು ನಮ್ಮ ಆರ್ಥಿಕ ತಜ್ಞರು ಒಪ್ತಾರೋ ಇಲ್ಲ ಅಥವಾ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ತಯಾರಿದ್ದೀನಿ. ಯಾರ ಹತ್ರ ಹಣ ಬಂದರೆ ಯಾವ ರೀತಿ ಬಳಕೆ ಆಗುತ್ತೆ ಅನ್ನೋದು ನಮ್ಮ ಸರ್ಕಾರಗಳು ಗಮನ ಹರಿಸ್ಬೇಕು. ಯಾರಿಗೆ ಹಣ ಬಂದರೆ ರೈತರಂತ ಬಂದಂಥ ಹಣ ಪುನಃ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಲ್ಪಟ್ಟು ಸರ್ಕಾರಕ್ಕೆ ಬೇರೆ ರೀತಿ ಬರುತ್ತೆ. ರೈತರಿಗೆ ಬಂದಂಥ ಹಣ ಬೇರೆ ಎಲ್ಲೂ ಡಿಪಾಸಿಟ್ ಆಗಲ್ಲ, ಅಥವಾ ಇಲ್ಲಿ ದೇಶದಲ್ಲೇ ಡಿಪಾಸಿಟ್ ಆಗಲ್ಲ, ಇನ್ನು ವಿದೇಶದಲ್ಲಿ ಡಿಪಾಸಿಟ್ ಆಗೋ ಪ್ರಶ್ನೆನೇ ಇಲ್ಲ. ಎರಡು ಮತ್ತು ಸಣ್ಣ ರೈತರು, ದೊಡ್ಡ ರೈತರು, ಮತ್ತು ಈ ಬೈಫರ್ಕೇಷನ್ಸ್ ಏನಿದೆ ನಾವು ಒಂದನ್ನು ಗಮನಿಸಬೇಕು. ಕೃಷಿಗೆ ಸಂಬಂಧಪಟ್ಟಂಗೆ ಕೆಲವು ನಾವು ವಿಭಕ್ತರಾಗಿದ್ರು ಕೂಡ ಅವಿಭಕ್ತರ ಕುಟುಂಬದ ಯಜಮಾನರ ರೀತಿಯೂ ಕೂಡ ಇದ್ದಾರೆ. ಕೆಲವು ತಾಂತ್ರಿಕ ತೊಡಕುಗಳಿದ್ದಾವೆ. ಸಣ್ಣ ರೈತರನ್ನ ಮತ್ತು ಮೀಡಿಯಂ ಫಾರ್ಮರ್ಸ್ನ ತಕ್ಷಣ ಅವ್ರದ್ದು ಸಾಲ ಮನ್ನಾ ಮಾಡಿ ಅವ್ರಿಗೆ ಮಾತ್ರ ರೀಪೇಮೆಂಟ್ ಮಾಡಿ. ಯಾರಿಗೆ ಸ್ವಲ್ಪ ಸಾಮರ್ಥ್ಯ ಇದೆ ಅವರಿಗೆ ತಡೆದು ನೀವು ರೀಪೇಮೆಂಟ್ ಮಾಡಿ. ಯಾವಾಗ ತಡೆದು ರೀಪೇಮೆಂಟ್ ಮಾಡಿ ಅಂದರೆ ನೀವು ಸ್ವಲ್ಪ ಸಮಯ ತಗೊಂಡು ರೈತರ ಜಾಗದಲ್ಲಿ ಸರ್ಕಾರ ಸಾಲ ತಗೋಬೇಕು ಅನ್ನೋ ನಾನು ವೈಯಕ್ತಿಕವಾದ ಖಂಡಿತ ತೇಜಸ್ ಪಟೇಲ್ ಅವರೇ, ಕ್ಷಮಿಸಿ ಸಮಯದ ಅಭಾವ ಇರುವಂತ ಕಾರಣದಿಂದಾಗಿ ಮತ್ತಷ್ಟು ಮಾತಾಡೋದಕ್ಕೆ ಸಾಧ್ಯ ಆಗಲೇ. ಕೇಶವ್ ಅವರೇ, ಕೊನೆಯದಾಗಿ ತಾವೇನು ಹೇಳ್ತೀವಿ? ಯಾಕಂದ್ರೆ ರೈತರಿಗೆ ಕೊಡುವಂತದ್ದು ಇದೆಲ್ಲೋ ಒಂದು ವೇಸ್ಟ್ ಆಗುವಂತ ಹಣ ಅಲ್ಲ. ಅದಕ್ಕೇನೋ ನಮ್ಮ ಹತ್ರ ಡೇಟಾ ಇದೆ, ಎಷ್ಟೆಷ್ಟು ಹಣ ಕೊಟ್ರೆ ಏನಾಗುತ್ತೆ ಅಂತ. ಈಗ ಫಿಸ್ಕಲ್ ಸ್ಪೇಸ್ ಇದ್ದಾಗ ನೀವು ಸಾಲ ಮನ್ನಾ ಮಾಡಿದ್ರೆ ಕನ್ಸಂಪ್ಷನ್ ಏನಕ್ಕೆ ರೈತರ ಕನ್ಸಂಪ್ಷನ್ ಇರುತ್ತೆ, ಅದು ಓವರ್ ಆಲ್ 7% ಇನ್ಕ್ರೀಸ್ ಆಗುತ್ತೆ. ಇಡೀ ಭಾರತದಲ್ಲಿ ಅಂದರೆ 55,000 ಕೋಟಿ, ಅದಕ್ಕೆಲ್ಲ ಲೆಕ್ಕ ಇದೆ, ಹಾಗೇನೆ ಏನು ಹೇಳೋದಲ್ಲ ಅದು. ಆಮೇಲೆ ಓವರ್ ಆಲ್ ಅಗ್ರಿಗೇಟ್ ಡಿಮ್ಯಾಂಡ್ ಹೆಚ್ಚಾಗುತ್ತೆ ರೈತರಿಗೆ ನಾವು ಸಾಲ ಮನ್ನಾ ಮಾಡಿದ್ರೆ. ಆದರೆ ಯಾವಾಗ ಏನು ಹೇಳ್ತೀವಿ ಅಂದರೆ ಕಾರ್ಪೊರೇಟ್ಗೆ 70% NPS ನೀವು ಮನ್ನಾ ಮಾಡಿಬಿಡ್ತೀವಿ, ರೈತರಿಗೆ ಬರೀ 4% NPA ಇರೋದು. ರೈತರಿಗೆ ಮಾಡುವಾಗ ಇದು ಯಾಕೆ ಚರ್ಚೆ ಮಾಡ್ತೀರಿ ಅಂತ. ಖಂಡಿತ ಕಾರ್ಪೊರೇಟ್ ವಲಯಕ್ಕೆ ಬಂದಾಗಲೂ ಆರ್ಥಿಕ ತಜ್ಞರು ಇದನ್ನು ಚರ್ಚೆ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಫಿಸ್ಕಲ್ ಸ್ಪೇಸ್ ಇಲ್ಲೂ ಬರುತ್ತೆ ಅಲ್ಲೂ ಬರುತ್ತೆ. ಅಲ್ಲೇನಂದ್ರೆ ಬ್ಯಾಂಕ್ ಅವರು ಇದು ಬ್ಯಾಡ್ ಡೆಟ್ ಬ್ಯಾಡ್ ಎಕನಾಮಿಕ್ಸ್ ಅನ್ಕೊಂಡು ರೈತರಿಗೆ ಹೇಳ್ತಾರೆ, ಅವ್ರದನ್ನ ಮನ್ನಾ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಅಥವಾ ಯಾವುದೋದ್ರ ಮೇಲೆ ಒತ್ತಡ ಹೇರಿ ಮಾಡಿಸ್ಕೊಂಡು ಬಿಡ್ತಾರೆ. ಇಲ್ಲೇನು ಅಂತಂದ್ರೆ ಇವಾಗೂ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನು ಅಂತಂದ್ರೆ, ತುಂಬಾ ಇರುವಂತ ರಿಸೋರ್ಸಸ್ ಅಲ್ಲಿ ಮ್ಯಾಕ್ಸಿಮಮ್ ನಮ್ದು ಆವರೇಜ್ ಲೋನ್ ಇದೆ ಕರ್ನಾಟಕ ಸ್ಟೇಟ್ ರೈತರು 97,000. ನೀವು ಆವರೇಜ್ ಲೋನ್ ತಗೊಳ್ಳಿ ನಮ್ಮ ಪ್ರತಿಯೊಬ್ಬ ರೈತರ ಮೇಲೆ 97,000. ಸೊ ಅಪ್ ಟು 1 lakh ಇವರು ಸದ್ಯಕ್ಕೆ ಮನ್ನಾ ಮಾಡಿದ್ರೆ ರಾಜ್ಯ ಕೂಡ ಸೇಫ್ ಆಗಿರುತ್ತೆ, ಫಿಸ್ಕಲ್ ಡಿಸಿಪ್ಲಿನ್ ಇರುತ್ತೆ. ರಮೇಶ್ ಅವರೇ, ಲಾಸ್ಟ್ ಪಾಯಿಂಟ್ ನೋಡಿ. ಕೇಂದ್ರ ಸರ್ಕಾರ, ಹಿಂದಿನ ಒಂದು ಸರ್ಕಾರ ಮನಮೋಹನ್ ಇದ್ದಾಗ ಇಡೀ ಪ್ರಪಂಚದಲ್ಲಿ ರೆಸೆಷನ್ ಇತ್ತು, ಆರ್ಥಿಕ ಹಿಂಜರಿತ ಇತ್ತು. ಅಂಥ ಒಂದು ಸಮಯದಲ್ಲಿ ರೈತರ ಸಂಕಷ್ಟಕ್ಕೆ ಒಳಗಾಗಿದ್ರು ನಮ್ಮ ದೇಶದಲ್ಲಿ. ಅವತ್ತು 72,000 ಕೋಟಿ ಸಂಪೂರ್ಣವಾದಂಥ ರೈತರಿಗೆ ನೆರವಾಗ್ತಕ್ಕಂಥ ರೀತಿಯಲ್ಲಿ ಮನ್ನಾ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ರೂಪಿಸಿದ್ರು. ಇವತ್ತೇನಾಗಿದೆ, ಇವತ್ತು ಇಡೀ ದೇಶದಲ್ಲಿ ಇದುವರೆಗೂ ಬ್ಯಾಂಕ್ಗಳು ಇಷ್ಟು ನಷ್ಟ ಕಂಡಿರಲಿಲ್ಲ. ಸುಮಾರು 87,000 ಕೋಟಿ ಇವತ್ತು ನಷ್ಟ ಇಡೀ ಬ್ಯಾಂಕ್ಗಳು ನಷ್ಟ. ಒಂದು ನಿಮಿಷ ಇರಪ್ಪ, ನಮ್ಮ ದೇಶ ರಿಸೆಷನ್ ಅಲ್ಲಿದೆ. ಮತ್ತೆ ಅದರಲ್ಲಿ ರಿಸೆಷನ್ ಇದ್ರೂ ಸಹ ನಮ್ಮ ಕಾರ್ಪೊರೇಟ್ ಯಾರು ಒಂದು ಆಫೀಸ್ ಅಥವಾ ಕಂಪನಿಗಳಿದೆ, ಆ ಕಂಪನಿಗಳಿಗೆ ಸಹಾಯ ಆಗ್ತಕ್ಕಂಥ ಕಾರ್ಯಕ್ರಮಗಳು, ಫಾರಿನ್ ಕಂಟ್ರೀಸ್ ಅಲ್ಲಿ ಅವ್ರಿಗೆ ಸಹಾಯ ಆಗ್ತಕ್ಕಂಥ ಕಾರ್ಯಕ್ರಮಗಳು, ಅವ್ರಿಗೇನು ಆಗ್ಬೇಕು, ಬ್ಯಾಂಕ್ ಅಲ್ಲಿ ಎಷ್ಟು ಮನ್ನಾ ಮಾಡಬೇಕು, ಈ ರೀತಿ ಯೋಚನೆಗಳು ಕೇಂದ್ರ ಸರ್ಕಾರ ಮಾಡೋದಕ್ಕೆ ಆದ್ಯತೆ ಕೊಡ್ತಾ ಇದ್ದಾರೆ. ಸಂಕಷ್ಟದಲ್ಲಿರ್ತಕ್ಕಂಥ ರೈತರು ಯಾರು ಸಮಸ್ಯೆಗೆ ಸಿಕ್ಕಿರ್ತಾರೆ ಅಂತವ್ರನ್ನ ನಾವು ಗುರುತು ಮಾಡಿ ಆ ಒಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ, ರಾಜ್ಯ ಸರ್ಕಾರದ ಜವಾಬ್ದಾರಿ. ಅದು ರಾಜ್ಯ ಸರ್ಕಾರ ಇವತ್ತು ಅಟೆಂಪ್ಟ್ ಮಾಡ್ತಾ ಇದೆ. ದಟ್ ಶುಡ್ ಬಿ ಅಪ್ರಿಷಿಯೇಟೆಡ್. ಧನ್ಯವಾದ ತಮ್ಗೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಣಿ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಸಮಯದ ಅಭಾವ ಇದೆ. ಕೊನೆದು ಈಗ ನೋಟನ್ನ ರದ್ದು ಮಾಡಿದಾಗ 16,00,000 ಕೋಟಿ ಹಣ ಸರ್ಕಾರಕ್ಕೆ ಹೋಗಿ ಕೇಂದ್ರ ಸರ್ಕಾರನೇ ತಲೆತ್ತಂಗದು. ಈಗ
ಮೋದಿಯವರು 2,000 ಲಕ್ಷ ಕೋಟಿನ ಬ್ಯಾಂಕ್ನವರಿಗೆ ಡಿಪಾಸಿಟ್ ಕೊಡ್ತೀನಿ ಅಂತ ಹೊಂಟಾರೆ. ಆ ಡಿಪಾಸಿಟ್ ದುಡ್ಡನ್ನ ರೈತರಿಗೆ ಕೊಡಕ್ಕೆ ಹೇಳಿ, ರೈತರಿಗೆ ಕೊಡಕ್ಕೆ ಹೇಳಿ. ಆಮೇಲೆ ಇವ್ರು ಹೇಳ್ತಾರಲ್ಲ ವಿಶೇಷ ಕಾರ್ಯಕ್ರಮನ